ವಿಶೇಷವಾಗಿ ರಜಾ ಅಪ್ಪ ನಿಮ್ಮ ಮಕ್ಕಳು ಕೊಟ್ಟಿರೋ ಕಾರಣದಿಂದ ವಿಶೇಷವಾಗಿ ನಿಮ್ಮ ಆಶೀರ್ವದಿಸಿ ಅವರನ್ನ ಬಲಪಡಿಸಿ ನಿಮ್ಮ ಕೃಪೆಯಿಂದ ತಿಳಿಸಿ ಅವರು ಮಾಡೋ ಕೆಲಸನ ಸಫಲಗೊಳಿಸಿ ಅವ್ರು ಹೋಗುವಾಗ ಬರುವಾಗ ಮುಂದೆ ಹೋಗಲಿ ಅವರಿಗೆ ಯೇಸುವೇ ನಿಮಗೆ ಸ್ತೋತ್ರ. ವಿಶೇಷವಾಗಿ ಅಪ್ಪ 50 ರಜಾ ಅಪ್ಪ 50ರಷ್ಟು 30ರಷ್ಟು 40ರಷ್ಟು 50ರಷ್ಟು 60ರಷ್ಟು 100 ಅಪ್ಪ 70ರಷ್ಟು 80ರಷ್ಟು 100ರಷ್ಟು ಅವ್ರಿಗೆ ದಯಪಾಲಿಸಿಕೊಡಿ, ಆಶೀರ್ವದಿಸಿ ಬಲಪಡಿಸಿ ಅಪ್ಪ. ವಿಶೇಷವಾಗಿ ನಮ್ಮ ಆತ್ಮಿಕ ತಂದೆಯನ್ನು ಅಪ್ಪ ನಿಮ್ಮ ದಿವ್ಯ ಸ್ಥಿತಿಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಅಪ್ಪ. ಮುಂದೆ ಭಾಗವನ್ನು ಸ್ವಾಮಿ ಅಪ್ಪ ಅವ್ರನ್ನ ಆಶೀರ್ವದಿಸಿ ಅವ್ರ ಹೃದಯದಲ್ಲಿ ಮುಟ್ಟಿ ಮಾತಾಡಿ ಯೇಸಪ್ಪ ನಿಮಗೆ ಸ್ತೋತ್ರ. ಯೇಸು ನಾಮದಲ್ಲಿ ಹಾಗೆ ನಾವು 1 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಾಕ್ಯ ಓದಿಕೊಳ್ಳೋಣ. ಅವೆಲ್ಲ ಹಾಕಿ ಎತ್ತಿದ್ದೀರಾ? ಓದಲ್ವಾ? ಎಲ್ಲ ಎತ್ತಿದ್ದೀರಾ? ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸಿ. ಮತ್ತೊಂದು ಸಾರಿ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ತನ್ನ ಕಾರ್ಯವನ್ನು ಸಾಧಿಸಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನ ಕಾರ್ಯವನ್ನು. ಆಮೇಲೆ ನಾವು ಕೂತ್ಕೊಳ್ಳೋಣ. ದೇವರ ವಾಕ್ಯವನ್ನು. ನಿಮ್ಮನ್ನು ಕರೆದವನು ನಂಬಿಗಸ್ತನು, ತನ್ನ ಕಾರ್ಯವನ್ನು ಸಾಧಿಸಿ. ಆ ಮೊದಲನೇ ದಿನದಲ್ಲಿ ನೋಡಿದನು ದೇವರು ಯಾವ ರೀತಿಯಲ್ಲಿ ತನ್ನ ಕಾರ್ಯವನ್ನೆಲ್ಲ ಸಾಧಿಸ್ತಾರೆ. ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಆಮೇಲೆ ಜೀವವುಳ್ಳ ದೇವರು ನಾವು ನೋಡಿದ್ರು. ಮೊದಲನೇ ದಿನ 1ನೇ ತಾರೀಕು ನಮ್ಮ ದೇವರು ಜೀವವುಳ್ಳ ದೇವರು. ಅದು ಮಾತ್ರವಲ್ಲ, ಸಮಾಧಾನ ಕೊಡುವಂಥ ದೇವರು, ಶಾಂತಿಕರನಾದ ದೇವರು, ಸೈತಾನನ ಕಾರ್ಯಕ್ಕೆ ತುಳಿಯುವಂಥ ದೇವರು, ಸೃಷ್ಟಿಗಳಲ್ಲಿ ನಂಬಿಗಸ್ತನಾದ ದೇವರು. ಆಮೇಲೆ ನಮ್ಮ ವಿಷಯಗಳಲ್ಲಿ, ನಮ್ಮ ಶೋಧನೆ ಸಂಕಟಗಳಲ್ಲಿ ನಂಬಿಕೆಯುಳ್ಳ ದೇವರು, ನಂಬತಕ್ಕ ಸಾಕ್ಷಿಯುಳ್ಳ ದೇವರು, ನಮ್ಮ ಪಾಪಗಳನ್ನು ಶ್ರಮಿಸುವಂಥ ದೇವರು, ನಮ್ಮ ಶೋಧನೆಗಳಲ್ಲಿ ನಮಗೆ ಸಹಾಯ ಮಾಡುವಂಥ ದೇವರು. ಕಳೆದ ಭಾಗದಲ್ಲಿ ನಾವು ನೋಡಿದ ಪ್ರಕಾರ ಆತ ನಮಗೆ ಏನ್ ಮಾಡ್ತಾನಂತೆ 3 ಕಾರ್ಯಗಳು ನಾವು ನೋಡಿದ್ವಿ. 3 ಕಾರ್ಯದಲ್ಲಿ ದೇವರು ತಾನು ಏನ್ ಮಾಡ್ತಾರೆ, ನಮಗೆ ಮಾತನಲ್ಲಿ ನಂಬಿಗಸ್ತನು, ಮಾತು ಕೊಟ್ಟುದರಲ್ಲಿ ಅದನ್ನು ನಂಬಿಗಸ್ತನಾಗಿದ್ದಾನೆ, ಕೃಪೆಗೆ ನಂಬಿಗಸ್ತನಾಗಿದ್ದಾನೆ. ಕೊನೆಯದಾಗಿ ನಾವು ನೋಡಿದ ಪ್ರಕಾರ ದೇವರ ಚಿತ್ತದಲ್ಲಿ ಆತನು ನಂಬಿಗಸ್ತನಾಗಬೇಕು. ಆಮೇಲೆ ಹಲ್ಲೆಲೂಯಾ. ಇಷ್ಟು ಕಾರ್ಯಗಳನ್ನು ನಾವು ಮನೆ ನೋಡಿದ್ವಿ. ಈ ದಿನದಲ್ಲಿ ದೇವರು ಯಾರನ್ನ ಕರೆಯುತ್ತಾರೆ, ಯಾಕೆ ದೇವರು ಕರೆಯುತ್ತಾರೆ? ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ದೇವರು ನಮ್ಮನ್ನು ಕರೆದಾಗ ಎಂಥವರಾಗಿದ್ದೇವೆ ನಮ್ಮನ್ನು ನಾವೇ ಯೋಚನೆ ಮಾಡಿಕೊಳ್ಳೋದು. ನಮ್ಮನ್ನು ನಾವೇ ಯೋಚನೆ ನಾವು ಯಾವಾಗ ನಾವು ಅನ್ಕೊಂತೀವಿ ನಾವು ಎಲ್ಲರಿಗಿಂತಲೂ ಪರವಾಗಿಲ್ಲ, ಎಲ್ಲರಿಗಿಂತ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗಿಂತ ಏಸಪ್ಪನ ನಾನು ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ಇಲ್ಲ ಪ್ರಿಯ ದೇವರು ಜನರ 1 ಅಧ್ಯಾಯ ಆಮೇಲೆ ನಾವು ಅದರಲ್ಲಿ 27ನೇ ವಾಕ್ಯದ ನಾವು ನೋಡುವುದಾದರೆ ಅಲ್ಲಿ ಹೇಳಲ್ಪಟ್ಟಿದೆ. ಯಾರಾದರೂ ತೆಗೆದವರು ನೋಡಿ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಏನಕ್ಕೆ ದೇವರು ಆರಿಸಿಕೊಂಡು, ಯಾರು ಆರಿಸಿಕೊಂಡಿದ್ದಾರಂತೆ? ಬುದ್ಧಿಹೀನರು. ಅರ್ಥ ಮಾಡ್ಕೊಡ್ರಿ, ನಾವು ಬುದ್ಧಿವಂತರಲ್ಲ, ಬುದ್ಧಿಹೀನರು. ದಜ್ಜು ನಮ್ಮ ಭಾಷೆಯಲ್ಲಿ ಅಂದ್ರೆ ದದ್ದಿಗರು, ಜ್ಞಾನ ಇಲ್ಲದವರು, ಬುದ್ಧಿ ಇಲ್ಲದವರು, ಅಂತವನ್ನ ದೇವರು ಏನ್ ಮಾಡಿದ್ದಾರೆ? ಆರಿಸಿ ತೆಗೆದುಕೊಂಡಿದ್ದಾರೆ. ನಮ್ಮಲ್ಲಿ ಏನು ವಿಶೇಷತೆ ಇಲ್ಲ, ನಮ್ಮಲ್ಲಿ ಒಳ್ಳೆ ಗುಣಗಳಿಲ್ಲ, ಆದ್ರೆ ಬುದ್ಧಿಹೀನರನ್ನು ನಾಚಿಕೆ ಪಡಿಸುವಂತೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವಂತೆ ಬುದ್ಧಿಹೀನರನ್ನು ನಾವು ದೇವರು ಏನ್ ಮಾಡಿದ್ದಾರೆ? ಆರಿಸಿ. 26ನೇ ವಾಕ್ಯ ಓದಿ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ,
ಒಂದು ದೇವರು ಹೇಳುವಾಗ ಹೇಳ್ತಾರೆ, ಪೌಲನು ದೇವರ ಆತ್ಮನ ಮೂಲಕವಾಗಿ ಕೊರಿಂಥ್ಯ ಸಭೆಗೆ ಹೇಳುವಾಗ ಹೇಳ್ತಾನೆ, ದೇವ ಮಕ್ಕಳೇ, ನಿಮ್ಮನ್ನ ಆರಿಸಿಕೊಂಡಾಗ ನೀವು ಎಂತವರಾಗಿದ್ದೀರಿ, ಅದನ್ನ ಏನ್ ಮಾಡೋದು, ನಾವು ಮರೆಯಬಾರದು. ನಾವೇನ್ ಮಾಡ್ತೀವಿ, ಆಗ ಮರೆತು ಬಿಡ್ತೀವಿ. ಪಕ್ಕದಲ್ಲಿ ಇರೋರು ನೋಡಿ ಹೇಳಿ, ಮರೆಯಬಾರದು. ಯಾವ್ದು ಮರೆಯಬಾರದು? ಅವ್ರ ತರ ಶಿಸ್ತು ಬೈದ್ರಲ್ಲ, ಅದನ್ನ ಮರೆಯಬಾರದು. ನಾವು ಯಾವ್ದು ಮರಿಬೇಡಿ ಅಂತೀರೋ ಅದನ್ನ ಮರೆತು ಬಿಡ್ತೀರಾ, ಯಾವ್ದು ಮರೆತು ಬಿಡ್ರಿ ಅಂತೀವೋ ಅದನ್ನು ಮಾತ್ರ ಮರೆಯಲ್ಲ. 1947 ಅವ್ರ ಅತ್ತೆ ಏನು ಹೇಳಿರ್ತಾರೆ, ನಾನು ಸತ್ತು ನೀನನ್ನು ಬಿಡಲ್ಲ ಅಂತ. ಇವರು ಅದೇ ಹೇಳಿದ್ದಾರೆ, ಪಾಸ್ಟರ್ ನಮ್ಮ ಅತ್ತೆ ಹೇಳಿದ್ದಾರೆ ಸತ್ತು ನೀನು ಬಿಡಲ್ಲ ಅಂತ, ನನಗೆ ಭಯ ಆಗದ ಪಾಸ್ಟರ್ ಅಂತಾರೆ. ಆದ್ರೆ ದೇವರು ಹೇಳಿದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನನ್ನ ಸಹೋದರಗಳೇ, ನಿಮ್ಮನ್ನು ಕರೆದಾಗ ಲೋಕದ ಕಾರ್ಯದಲ್ಲಿ ನಾವು ಇದ್ದವು. ಹಲ್ಲೆಲೂಯಾ. ದೇವರಿಗೆ ಆದ ಕಾರ್ಯವನ್ನು ನಾವು ಮಾಡುತ್ತಾ ಇದ್ವಿ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುತ್ತಾ ಇದ್ವಿ, ಪಾಪದ ಕೃತ್ಯಗಳಲ್ಲಿ ಇದ್ವಿ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಮಾಡಿದೆವು. ಆದ್ರೆ ಪೌಲನು ಏನಾಗ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಕರೆದಾಗ ನೀವು ಎಂತವರಾಗಿದ್ದೀವಿ. ಹಲ್ಲೆಲೂಯಾ. ಈಗ ನಾನು ಕೇಳ್ತೀನಿ, ದೇವರ ಹತ್ರ ಬಂದು ಏನಂತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ? ಒಬ್ಬೊಬ್ಬರಿಗೆ ಹೇಳಕ್ಕೆ ಸಾಧ್ಯನಾ? ಸಾಕು. ಫಸ್ಟ್ ಒಂದು ಪ್ಯಾಕೆಟ್ ಸಿಗರೇಟ್ ಕುಡಿತಾನೆ, ಇವಾಗ ಒಂದೇ ಒಂದು ಸಿಗರೇಟ್ ಹೊಡಿತಾನೆ. ಫಸ್ಟ್ ತುಂಬಾ ಎಳಲಿಕ್ಕೆ ಆಗ್ತಾನೆ ಸರ್, ಇವಾಗ ಸ್ವಲ್ಪ ಆಗ್ತಾನೆ. ಫಸ್ಟ್ ತುಂಬಾ ಕೆಟ್ಟ ಮಾತು, ಬಾಯಿ ತೆರೆದ ಕೆಟ್ಟ ಮಾತು ಸರ್, ಅದು ಇವಾಗ ಸ್ವಲ್ಪ ಮಾತ್ರ ಬರ್ತಾನೆ ಸರ್. ಬೈಬಲ್ ಹೇಳ್ತದೆ, ನೀವು ಎಂಥವರಾಗಿದ್ದೀರಿ ಅಂತ ನೀವೇನ್ ಮಾಡಿ ಆಲೋಚಿಸಿರಿ. ಹಲ್ಲೆಲೂಯಾ. ನಮ್ಮನ್ನು ಕರೆದಂತ ದೇವರು ಎಂಥವರು? ಹಲೋ ಸಾರ್, ನಮ್ಮನ್ನು ಕರೆದಂತ ದೇವರು ಎಂಥವರು? ನಂಬಿಗಸ್ತನ. ನಿಮ್ಮನ್ನು ಕರೆದ ಆತನು ಎಂಥವನು? ಪರಿಶುದ್ಧನು. ಹಲ್ಲೆಲೂಯಾ. ಕೈ ತಟ್ಟಿ ದೇವರು ಸ್ತೋತ್ರ. ನಮ್ಮ ದೇವರು ಪರಿಶುದ್ಧನು. ಆಕಾಶದಲ್ಲಿ ರೂಪಿಸಿದ ದೇವರು ಪರಿಶುದ್ಧನು. ಹಲ್ಲೆಲೂಯಾ. ನಿಮ್ಮನ್ನು ಕರೆದಾತನು ಪರಿಶುದ್ಧನು. ಇವಾಗ ನೀವು ಯಾರಾಗಿರ್ಬೇಕು? ಒಂದು ಯಾರಾದ್ರೂ ಒಂದು ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯ, 14ನೇ ವಾಕ್ಯ. ಆ ವಾಕ್ಯ ಹೇಳ್ತಾರೆ, ನಿಮ್ಮನ್ನು ಕರೆದಾತನು ಆತನು ಪರಿಶುದ್ಧನಾದ ಕಾರಣ ನೀವು ಹೇಗೆ ಇರಬೇಕು? ಪಾಪಿಗಳಾಗಿ ಇರಬೇಕು, ದಟ್ಟರಾಗಿ ಇರಬೇಕು. ನಾವು ಹೋಗುವಾಗ ಏನಲ್ಲ, ಒಂದು ತಾಯಿ ಹೇಳಿದಂತೆ, ನನ್ನ ಮಗನಿಗೆ ಎಲ್ಲಿ ನೋಡಿದ್ರು ಬುದ್ಧಿ ಇದೆ, ಅದು ಇರಬೇಕಾದ ಸ್ಥಳದಲ್ಲಿ ಇಲ್ಲ. ಆ ತರ ಇದ್ದೀರಾ? ಓದಿ ಯಾರಾದ್ರೂ ವಾಕ್ಯ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾದ ಕಾರಣ ಆತನ ಪ್ರಕಾರವೇ ನೀವು ವಿಧೇಯರಿಗೆ, ಅಂದ್ರೆ ನೀವು ವಿಧೇಯರಾಗ್ತಾ ಇದ್ದೀರಂತ ಅರ್ಥ ಅಂದ್ರೆ ಏನು? ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ದೇವರು ಹೇಳ್ತಾರೆ, ನಾನು ಪರಿಶುದ್ಧನಪ್ಪ, ನೀವು ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವುದೆಲ್ಲ ಪರಿಶುದ್ಧವಾಗಿರಬೇಕು ನಾವು? ಎಲ್ಲಾ ಬೈಬಲ್ ಹೇಳ್ತಾರೆ, ನೀವು ವಿಧೇಯರಾಗಕ್ಕೆ ಎಲ್ಲಾ ವಿಷಯದಲ್ಲೂ ಪರಿಶುದ್ಧರಾಗಿ ನಡೆದುಕೊಳ್ಳಿ. ಯಾರಾದ್ರೂ ಹೇಳಕ್ಕಾಗತ್ತ, ಪಾಸ್ಟರ್ ನಾನು ಸೂಪರ್ ಆಗಿದ್ದೀನಿ, ನಾನು ಯಾವ ತಪ್ಪು ಮಾಡ್ತಾ ಇಲ್ಲ, ನನ್ನ ಮೈಂಡಲ್ಲೂ ತಪ್ಪಿಲ್ಲ, ನನ್ನ ಕಣ್ಣಲ್ಲೂ ತಪ್ಪಿಲ್ಲ, ನನ್ನ ಮನಸ್ಸಲ್ಲೂ ತಪ್ಪಿಲ್ಲ, ನನ್ನ ನಡೆಯಲ್ಲೂ ತಪ್ಪಿಲ್ಲ, ನನ್ನ ನುಡಿಯಲ್ಲೂ ತಪ್ಪಿಲ್ಲ, ನನ್ನ ಭಾವನೆಯಲ್ಲಿ ತಪ್ಪಿಲ್ಲ, ಯಾವುದರಲ್ಲಿ ನಾನು ತಪ್ಪು ಮಾಡ್ತಾನೇ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ದೇವರು ಅಗಾಧವಾದ ಕಾರ್ಯಗಳನ್ನು ನಮ್ಗೆ ಹೇಳಿಕೊಟ್ಟ, ಆಗುವಂತ ಕಾರ್ಯಗಳು ಹೇಳಿದ್ರ. ದೇವರು ಈ ಲೋಕದಲ್ಲಿ ಇದ್ದಾಗ 3 ಕಾರ್ಯವನ್ನು ಆತನು ಶಿಲುಬೆಯ ಮೇಲೆ ಜಯಿಸಿದನು. ಯಾವ ಕಾರ್ಯಗಳು ಜಯಿಸಿದನು? ಮೊದಲನೇದು ಸೈತಾನವನ್ನು ಜಯಿಸಿದನು, ಎರಡನೇದಾಗಿ ಪಾಪವನ್ನು ಜಯಿಸಿದನು, ಮೂರನೇದಾಗಿ ಮರಣವನ್ನು ಜಯಿಸಿದನು. ಇವಾಗ ಸೈತಾನನನ್ನ ಬೈಬಲ್ ಹೇಳ್ತಾರೆ, ಸೈತಾನನನ್ನ ದೇವರ ಶಿಲುಬೆಯ ಮೇಲೆ ಆತನು ತನ್ನ ತಲೆಯನ್ನು ಕಚ್ಚಿದನು ಅಂತ ವಾಕ್ಯ ಹೇಳ್ತಾರೆ. ಅವಾಗ ಸೈತಾನ ಸತ್ತಿಲ್ವಾ? ಸೈತಾನ ಹುಡುಗಿಲ್ವಾ? ಮಾತಾಡ್ಬೇಕೆಲ್ಲರೂ ಯೋಚನೆ ಮಾಡಿ.
ನಮ್ಮನ್ನು ಕರೆದಾತನು ಪರಿಶುದ್ಧನಾದ ಕಾರಣ ನಾವಾಗಿ ಪವಿತ್ರರಾಗಿ ನಾವು ಜೀವಿಸಬೇಕು. ದೇವ ಮಕ್ಕಳು ಪರಿಶುದ್ಧರಾಗಿದ್ರೆ ದೇವರು ಅದ್ಭುತ ಮಾಡ್ತಾರೆ, ದೇವರು ಬಿಡುಗಡೆ ಕೊಡ್ತಾರೆ, ನಿಮ್ಮ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಕ್ಕೆ ಶಕ್ತನಾಗಿದ್ದಾರೆ. ನಮ್ಮನ್ನು ಕರೆದಾತನು ಪರಿಶುದ್ಧ. ಇವತ್ತು ನಮ್ಮ ಜೀವಿತದಲ್ಲಿ ಕಾರ್ಯಗಳು ನಡೀತಾ ಇಲ್ಲ, ಅದ್ಭುತಗಳು ಆಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ, ಸ್ವಸ್ಥತೆ ಆಗ್ತಾ ಇಲ್ಲ, ದೇವ ಜನರಿಗೆ ತೊಂದರೆಗಳು, ಸಾಲಗಳು, ಸಂಕಷ್ಟಗಳು, ಹೋರಾಟಗಳು. ಯಾಕಂದ್ರೆ ದೇವರು ನಮ್ಮನ್ನು ಕರೆದಾಗ ಅದನ್ನು ಪರಿಶುದ್ಧರಾಗಬೇಕು ಅಂತ ನಮ್ಮನ್ನು ಕರೆದಿದ್ದಾನೆ. ನೀವು ಹೇಳ್ಬೋದು, ಅವರ ಪಾಸ ನಾನು ಪಾಪ ಮಾಡ್ತೀನಿ, ಆದರೆ ದೇವರು ನನ್ನ ಯಾವ ಶಿಕ್ಷೆ ಕೊಟ್ಟಿಲ್ವಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಹೋದರ ಸಹೋದರಿ, ನೀನ್ ಪಾಪ ಮಾಡಿದಾಗ ದೇವರು ಮಾಡ್ತಿದ್ರೆ ಅವತ್ತ ಸತ್ತು ಬೀಳ್ತಾ ಇದೆ. ಬೈಬಲ್ ಹೇಳ್ತಾರೆ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಗಂಡ ಹೆಂಡತಿ ಇಬ್ಬರು ಸುಳ್ಳು ಹೇಳಿದ್ರು, ದೇವರ ಆಲಯದಲ್ಲಿ ಸತ್ತು ಬಿದ್ದರು. ದೇವರ ಆಲಯದಲ್ಲಿ ಸತ್ತು ಬಿದ್ದರು. ಇವತ್ತು ಯೇಸು ಸ್ವಾಮಿನ ನಾವೊಂಥರ ಯಾವ ನಿರ್ಲಕ್ಷ್ಯದಿಂದ ನೋಡ್ತಿದ್ದೇವೆ. ದೇವರ ಪ್ರೀತಿ ಉಳ್ಳವರು ಬಿಡಿ, ದೇವರು ನಮ್ಮನ್ನು ಕನಿಕರಿಸ್ತಾರೆ, ದೇವರು ನನ್ನನ್ನು ರಕ್ಷಿಸ್ತಾರೆ, ದೇವರು ನನ್ನ ಕೈ ಬಿಡಲು ಬಿಡ್ರಿ, ನಾನು ಏನು ಮಾಡಿದ್ರು ಪರವಾಗಿಲ್ಲ, ಬೇಡ. ತುಂಬಾ ಅಪಾಯಕರವಾದ ಜೀವಿತವನ್ನು ಜೀವಿಸುವಂತವರಾಗಿದೆ ನೀವು ಯಾರೇ ಆಗಿರಿ. ನೀವು ಸಭೆ ಬರ್ರಿ, ಬರದೆ ಹೋಗ್ರಿ, ನಂಬ್ರಿ, ನಂಬದೆ ಹೋಗ್ರಿ, ಇಲ್ಲ ಪರಿಶುದ್ಧರಾಗ್ರಿ, ಪರಿಶುದ್ಧವಾಗದೆ ಹೋಗ್ರಿ. ಬೈಬಲ್ ವಾಕ್ಯ ಹೇಳ್ತದೆ, ಜೀವ ಸ್ವರೂಪನ ಕೈಯಲ್ಲಿ ನೀವು ಸ್ಥಿತಿ ಹಾಕಿಕೊಳ್ಳಬೇಡಿ. ಕೈ ಕಟ್ಟಿದ್ದೇವೆ ಯಾಕಂದ್ರೆ ನಿಮ್ಮನ್ನು ಕರೆದಾತನ ದೇವರು ಅದನ್ನು ನಂಬಿಕಸ್ಥನಾದ ದೇವರು, ಅದನ್ನು ನಂಬಿಕಸ್ಥನಾದ ದೇವರು. ಯಾರಾದರೂ ಇಬ್ಬರೈದ 10ನೇ ಅಧ್ಯಾಯ ಆಮೇಲೆ 31ನೇ ವಾಕ್ಯ ಹೇಳ್ತದೆ, ಅದನ್ನ ಕೈಯಲ್ಲಿ ಸಿಕ್ಕಿಕೊಳ್ಳಬೇಡಿ, ಅದನ್ನ ಕೈಯಲ್ಲಿ ಸಿಕ್ಕಿಕೊಳ್ಳಬೇಡಿ. ಸಣ್ಣದು ದೊಡ್ಡದು, ತಪ್ಪು ತಪ್ಪೆ, ಪಾಪ ಪಾಪನೆ, ಅಯ್ಯೋ ಪಾಸ್ಟರ್ ಇದೆಲ್ಲ ಹೆಂಗ ಪಾಸ್ಟರ್ ಪಾಪ ಆಗುತ್ತೆ, ಎಲ್ಲಾರು ಮಾಡೋದು ತಾನೇ, ನಾನು ಮಾಡ್ತಾರೋ ಬೇಡ. ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಯಾವುದು ನಿನ್ನ ಜೀವಿತದಲ್ಲಿ ಇರಬಾರದು. ಕಷ್ಟನೋ ಸುಖನೋ ಬಾಧನೆ ಹಿಂಸೆನೋ ಪರವಾಗಿಲ್ಲ, ದೇವ ಮಗುವೆ, ಸಹೋದರಿ ಸಹೋದರ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ನೀ ಸಿಕ್ಕಿಕೊಳ್ಳಬೇಡ. ದೇವರು ಬೇಗ ಬರುತ್ತಾನೆ, ನ್ಯಾಯ ತೀರಿಸುವಂತ ದೇವರಾಗಿ. ಅದು ನೀವು ಲೋಕಕ್ಕೆ ಬಂದಿದ್ದು ಕುರಿಮರಿ ಆಗಿ ಬಂದ ಯಜ್ಞಕ್ಕೆ ಆಮೇಲೆ ಕುರಿಯನ್ನು ಒಪ್ಪಿಸಿಕೊಡುವಂತೆ ತಂದೆಯಾದ ದೇವರು ಯೇಸುವನ್ನು ಬಲಿ ಕೊಡುವುದಕ್ಕಾಗಿ, ನಮ್ಮೆಲ್ಲರ ಪಾಪವನ್ನು ನೀಗಿಸುವುದಕ್ಕೋಸ್ಕರ, ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕಾಗಿ, ನಮ್ಮ ಶಾಪಗಳನ್ನು ಆಶೀರ್ವಾದವಾಗಿ ಮಾಡುವುದಕ್ಕಾಗಿ, ನಮ್ಮ ಬಲಹೀನತೆಯನ್ನು ಬಲಿಷ್ಠರಾಗಿ ಮಾಡುವುದಕ್ಕಾಗಿ, ಕೊರತೆಗಳನ್ನು ಸಂಪೂರ್ಣವಾಗಿ ಮಾಡುವುದಕ್ಕಾಗಿ, ನಮ್ಮನ್ನು ಚೆನ್ನಾಗಿಡುವುದಕ್ಕಾಗಿ ತಂದೆಯಾದ ದೇವರು ಒಬ್ಬನೇ ಕುಮಾರನಾದ ಯೇಸುವನ್ನು ಯಜ್ಞಕ್ಕೆ ಅರ್ಪಿಸಿದರು. ಬೈಬಲ್ ಹೇಳ್ತದೆ, ಆ ವಾಕ್ಯ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳಬಾರದು. ಒಂದು ನಮ್ಮ ದೇವರು ಭಯಂಕರನು. ಸಿಕ್ಕಿ ಬೀಳುವುದು ಭಯಂಕರವಾದುದು. ಯಾಕಂದ್ರೆ ನಮ್ಮ ದೇವರು ಭಯಂಕರನು, ಭಯಂಕರನು, ಸತ್ಯವಾದ ದೇವರೇ. ಸತ್ಯವಾದ ದೇವರ ಕಾರಣ ಎಲ್ಲರನ್ನು ದಂಡಿಸುತ್ತಾನೆ. ನೀರಿಗೂ ಅಷ್ಟೇ, ನನಗೂ ಅಷ್ಟೇ, ಯಾರೇ ಆದರೂ ಕೂಡ ಅಷ್ಟೇ. ಎಷ್ಟು ದೊಡ್ಡ ಸೇವಕರಾದರೂ, ಎಷ್ಟು ಚಿಕ್ಕ ವಿಶ್ವಾಸಿಗಳಾದರೂ, ಎಷ್ಟು ವರ್ಷದ ವಿಶ್ವಾಸಿ ಆದರೂ, ಇವತ್ತು ಬಂದ ವಿಶ್ವಾಸಿ ಆದರೂ, ಯಾರೇ ಬಂದರೂ ಕೂಡ ನಮ್ಮ ದೇವರು ಕೇಳುವಂಥದ್ದು, ನಿಮ್ಮನ್ನು ಕರೆದಾದರೂ ನಾನು ಪರಿಶುದ್ಧ. ನಿರ್ಲಕ್ಷ್ಯದಿಂದ ಸುಳ್ಳುಗಳು ಹೇಳ್ತೀರಾ, ಕೆಟ್ಟ ಮಾತು ಮಾತಾಡ್ತೀರಾ, ಅವ್ರ ಬಗ್ಗೆ ಇವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತೀರಾ, ಇವರ ಬಗ್ಗೆ ಅವ್ರ ಬಗ್ಗೆ ಆಮೇಲೆ ಸುಳ್ಳು ಅಪರಾಧ ಹೊರಿಸ್ತೀರಾ. ದೇವರ ವಾಕ್ಯ ಹೇಳ್ತದೆ, ನಾನು ಭಯಂಕರನು, ನಾನು ಭಯಂಕರ. ಹಲ್ಲೆಲೂಯಾ. ನಮ್ಮನ್ನು ಕರೆದಾಗಲು ಪರಿಶುದ್ಧದ ಕಾರಣ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೀತಾ ಇಲ್ಲ. ನಿನ್ನ ಜೀವನದಲ್ಲಿ ಆರೋಗ್ಯ ಕಾಣುತ್ತಲ್ಲ, ಬಿಡುಗಡೆ ಕಾಣುತ್ತಲ್ಲ, ಸ್ವಸ್ಥತೆ ಕಾಣುತ್ತಲ್ಲ. ಸಾಲದ ಮೇಲೆ ಸಾಲ, ಸಂಕಷ್ಟದ ಮೇಲೆ ಸಂಕಟ, ಹೋರಾಟಗಳ ಮೇಲೆ ಹೋರಾಟ, ಬಾಧೆಗಳ ಮೇಲೆ ಬಾಧೆ. ಏನಿದ್ದೇವೆ ನಮ್ಮನ್ನು ಕರೆದ್ರು ಕಷ್ಟಪಡಕ, ನಮ್ಮನ್ನು ಬಾಧೆಯಲ್ಲಿ ಉಳಿಸಕ, ನಮ್ಮನ್ನು ಹಿಂಸೆ ಪಡಿಸಕ ದೇವರು ಕರೆದಿರೋದು. ದೇವರು ಹೇಳ್ತಾರೆ, ನಿಮ್ಮನ್ನು ಕರೆದಾಗಲು ನಂಬಿಗಸ್ತನಾದ
ನೀವು ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಕೈ ಕಟ್ಟಿ ದೇವರು ಹೇಳಿ ನಮ್ಮನ್ನು ಪರಿಶುದ್ಧಗೊಳಿಸಿ ಈ ಆರಾಧನೆ ಮಧ್ಯದಲ್ಲಿ ಈ ವಾಕ್ಯವನ್ನು ಕೇಳುವಂತ ದೇವರ ಜನರನ್ನ ದೇವರೇ ಈ ಸ್ಥಿತಿಗೊಳಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾನೆ ಪರಿಶುದ್ಧರಾಗಿ ದೇವ ಮಕ್ಕಳೇ ಪರಿಶುದ್ಧರಾಗಿ. ಪರಿಶುದ್ಧತೆ ನಮ್ಮ ಜೀವಿತ ಆಗಬೇಕು, ನಮ್ಮ ಬದುಕು ಪರಿಶುದ್ಧತೆ ಆಗಬೇಕು. ಯಾವತ್ತೋ ಒಂದು ದಿನ ಭಾನುವಾರ ಮಾತ್ರ ನಾವು ಪರಿಶುದ್ಧರಾಗಿರುವುದಂತಲ್ಲ, ಉಪವಾಸ ದಿನ ಮಾತ್ರ ಪರಿಶುದ್ಧವಾಗಿರುವುದು ದಿನ ಮಾತ್ರ ಅಲ್ಲ, ಪ್ರತಿದಿನ ನಾವು ಪರಿಶುದ್ಧರಾಗಿ ನಡೆಯಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಭಾವನೆ, ನಮ್ಮ ಕ್ರಿಯೆಗಳು ನಮ್ಮನ್ನು ನೋಡುವಂತವರು ಹೇಳಬೇಕು, ಇವರು ಏನಾಗಿರ್ಬೇಕು? ದೇವ ಮನುಷ್ಯ. ಆಮೇಲೆ ದೇವರ ಮಕ್ಕಳು. ದೇವರ ವಾಕ್ಯ ವಿಮೋಚನೆ ಕಾಲದಲ್ಲಿ ನಾನು ಹೇಳಿದೆ, ನಾನು ಜನರೆಲ್ಲ ನಮ್ಮನ್ನು ನೋಡಿ ಭಯ ಪಡ್ತಾರಂತೆ. ಏನಕ್ಕೆ ಭಯ ಪಡ್ತಾರೆ? ನಿಮ್ಮ ಪರಿಶುದ್ಧತೆ ನೋಡಿ, ನೀವು ದೇವರಿಗೆ ಭಯ ಪಡುವಂತ ಭಯವನ್ನು ನೋಡಿ, ನಿಮ್ಮನ್ನು ನೋಡಿ ಜನರು ಭಯ ಪಡುತ್ತಾರೆ. ನೀವು ಮಾಡಬಾರದ ಕೆಲಸಗಳನ್ನು ಮಾಡಿಕೊಂಡು, ದೇವರಿಗೆ ವಿರೋಧವಾದ ಕಾರ್ಯಗಳು ಮಾಡಿಕೊಂಡು, ನನಗೆ ದೇವರು ಏನ್ ಮಾಡ್ಬೇಕು? ನಿನಗೆ ಏನ್ ಮಾಡ್ಬೇಕು? ದೇವರಿಗೆ ಪರಿಶುದ್ಧರಾಗಿ ಜೀವಿಸಿ, ಪರಿಶುದ್ಧತೆಯನ್ನು ಬಿಟ್ಟು ಬಿಡಬೇಡ್ರಿ. ಬೈಬಲ್ ಹೇಳ್ತಾರೆ 5 ತಿಮೋಥೆಯ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ದೇವರು ತನ್ನ ಸ್ವಭಾವಕ್ಕೆ ಮೀರಾಗಿ ಅಂದ್ರೆ ಅದನ್ನು ಸ್ವಭಾವಕ್ಕೆ ವಿರೋಧವಾಗಿ ಏನು ಮಾಡಲಾರನು. ನನ್ನ ದೇವರ ಸ್ವಭಾವ ಪರಿಶುದ್ಧವಾದದ್ದು, ನನ್ನ ದೇವರ ಸ್ವಭಾವ ನಂಬಿಕೆವಾದದ್ದು. ಅದನ್ನು ಮೀರಿ ಯಾವುದು ಮಾಡಕ್ಕಾಗಲ್ಲ. ಕಾಂಪ್ರಮೈಸ್ ಇಲ್ಲ. ಕಾಂಪ್ರಮೈಸ್ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಪರವಾಗಿಲ್ಲ ಅಂತ ಬಿಡಬೇಡಿ. ಅವತ್ತೇ ಖಂಡಿಸಿ, ಅವತ್ತೇ ತಿದ್ದುಕೊಳ್ಳಿ, ಅವತ್ತೇ ರೆಡಿ ಮಾಡಿಕೊಳ್ಳಿ. ಏನಾದರೂ ನಿಮ್ಮನ್ನ ಪಾಪಕ್ಕೆ ಸೆಳೆಯುವುದಾದರೆ, ಕೆಟ್ಟ ಸ್ವಭಾವಗಳು ಬರುವುದಾದರೆ ಅವತ್ತೇ ಮನಸ್ಸಾಗ್ರಿ. ದೇವರೇ, ನನ್ನನ್ನು ಬದಲಾಯಿಸು, ನೀನು ನನ್ನನ್ನು ಕರೆದಾದನ್ನು ಪರಿಶುದ್ಧನು, ನನ್ನನ್ನು ಪರಿಶುದ್ಧನಾಗಿ ಮಾರ್ಪಡಿಸು. ಎಲ್ಲರ ಹತ್ರ ಆಟ ಆಡ್ತಾರನ್ನೇ ದೇವರ ಹತ್ರ ಆಟ ಆಡಕ್ಕೆ ಬರಬೇಡಿ. ದೇವರೇ ಹೇಳ್ತಾನೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನು. ಆದ ಕಾರಣ ನೀವು ಪರಿಶುದ್ಧಕ್ಕೆ ವಿಧೇಯರಾದ ಪ್ರಕಾರ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧತೆ ಇದೆ. ಪರಿಶುದ್ಧತೆ ಇಲ್ಲದ ಸ್ಥಳದಲ್ಲಿ ದೇವರು ಇರುವುದಿಲ್ಲ. ಮನೆ ಒಬ್ಬ ಪಾಸ್ಟರ್ ಹೇಳ್ತಾರೆ, ಕೊರತೆ ಉಳ್ಳ ಮನುಷ್ಯರನ್ನು ಉಪಯೋಗಿಸ್ತಾರೆ ಅಥವಾ ಬಲಹೀನರನ್ನು ದೇವರು ಉಪಯೋಗಿಸ್ತಾರೆ, ಒಳಸಾದ ಪಾತ್ರವನ್ನು ಉಪಯೋಗಿಸಲ್ಲ, ಪಾಪಿಗಳನ್ನು ಉಪಯೋಗಿಸಲ್ಲ. ಅರ್ಥ ಆಗ್ತದೆಯಾ? ಬಲಹೀನರು, ಕೊರತೆ ಉಳ್ಳವರು, ನನ್ನ ಹತ್ರ ತಾಲಂತಿಲ್ಲ, ನಾನು ಇಂಗ್ಲಿಷ್ ಓದಿಲ್ಲ, ನಾನು ಶಾಲೆ ಮೆಟ್ಟಲೆ ಎತ್ತಿಲ್ಲ, ನನಗೆ ಓದಕ್ಕೆ, ಅವ್ರನ್ನ ದೇವರು ಉಪಯೋಗಿಸ್ತಾರೆ. ಪಾಪಿಗಳನ್ನು ಉಪಯೋಗಿಸಲ್ಲ. ಅರ್ಥ ಆಗ್ತದೆಯಾ? ದೇವರು ಹೇಳ್ತಾರೆ, ನಾವು ನಿಮ್ಮನ್ನು ಕರೆದಾಗ ನೀವು ಪರಿಶುದ್ಧರಾಗ್ತೀರ ಅಂತ ಕರೆದಿದ್ದಾರೆ. ನೀವು ಶುದ್ಧರಾಗ್ತೀರಾ, ಲೋಕಕ್ಕೆ ಸಾಕ್ಷಿಯಾಗಿರ್ತೀರಾ, ಗ್ರಾಮಕ್ಕೆ ಸಾಕ್ಷಿಯಾಗಿರ್ತೀರಾ, ಅನೇಕ ಜನರಿಗೆ ಸಾಕ್ಷಿಯಾಗಿರ್ತೀರಾ. ಏನ್ ನಿಮ್ ಜೀವನದಲ್ಲಿ ಬದಲಾವಣೆ ಆಯ್ತು? ಯಾಕಂದ್ರೆ ಅಷ್ಟು ಭಯಂಕರ ಜಗಳ ಮಾಡ್ತಾ ಇದೀರಿ, ಇವಾಗ ಚೆನ್ನಾಗಿದ್ರೆ ಏನು ಕಾರಣ? ನಾನು ಯೇಸು ಸ್ವಾಮಿ ನಂಬಿದ್ದೇನೆ. ಕೈ ತಟ್ಟಿ ಜೋರ ಮಾರ್ಪಡಿಸಿರೋದು. ನನ್ನ ನೀವು ನೋಡಿದ್ದೀರ, ಈ ಮೋಸಸ್ ನೀನು ಆ ಹಳೆ ಮೋಸಸ್ ನೋಡಿಲ್ಲ. ನೀವು ಭಯಂಕರ ಅಂದ್ರೆ ಪ್ರಾಣಿ ಇದ್ದಂತೆ. ನೀವು ಪ್ರಾಣಿ ಅಂದ್ರೆ ಪ್ರಾಣಿ, ಭಯಂಕರ ಪ್ರಾಣಿ. ನಮ್ಮನ್ನ ಮಾರ್ಪಡಿಸಿದ ದೇವರು ಕರೆದಾದರೂ ನಂಬಿಕೆ. ಆತನಾಗಿ ನಾವು ಮಾರ್ಪಟ್ಟಿಲ್ಲ ಅಂದ್ರೆ ಆತನ ಸ್ವಭಾವ ನಮ್ಮಲ್ಲಿ ಬರಲ್ಲ. ಆ ಬೈಬಲ್ ವಾಕ್ಯ ಒಂದು 2 ತಿಮೋಥೆಯ 2:13. ನಾನು ಅಪನಂಬಿಕಸ್ಥ, ನಾನು ಓದಬೇಕು ಜಗನ್. ನೋಡಿ, ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಅದನ್ನು ಏನು ಮಾಡಲಾಗಿದೆ. ಅದನ್ನ ಸ್ವಭಾವ ಪರಿಶುದ್ಧವಾದದು, ಅದನ್ನ ಕ್ಯಾರೆಕ್ಟರ್ ಅದು ಪರಿಶುದ್ಧವಾದದು. ಇವತ್ತು ನಾವು ಅದರಲ್ಲಿ ಏನೇನೋ ಮಿಕ್ಸ್ ಮಾಡಿಕೊಂಡು ಯಾಕೆ ಬೇಕು? ನಮ್ಮ ಜೀವನದಲ್ಲಿ ಪಾಪದ ಕಾರ್ಯಗಳು ಎಷ್ಟೇ ನೀನು ಪ್ರೇಯರ್ ಮಾಡಿದ್ರು, ಎಷ್ಟೇ ಕೈ ತಕ್ಕೆ ಅನ್ಯ ಭಾಷೆ ಮಾತಾಡಿದ್ರು, ನೀನು ಪಾಪಕ್ಕೆ ಸೋಲ್ತಾ ಇದೀಯಾ? ಪಾಪಕ್ಕೆ ನೀನು ಒಪ್ಪಿಸಿಕೊಳ್ತಾ ಇದೆಯಾ? ಸಿಂಸನ್ ಜೀವಿತ ನೋಡಿರಿ, ಪವಿತ್ರಾತ್ಮ ಎಷ್ಟೇ ಅವನ ತಿಂದು ನದಿ ಮಾಡಿದ್ರು ಕೂಡ ಅವನ ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದ, ಪಾಪದ ಮೇಲೆ ಪಾಪ ಮಾಡ್ತಾ ಕೊನೆಗೆ
ಸಿಂಸೋನನ ಜೀವಿತ ನ್ಯಾಯಸ್ಥಾಪಕರು ನೋಡ್ತೇವೆ, ಅವನ 2 ಕಣ್ಣು ಹೋಯಿತು. ಪಾಪ ಮಾಡುವವರಿಗೆ ದರ್ಶನ ಇರುವುದಿಲ್ಲ, ಪಾಪ ಮಾಡುವವರಿಗೆ ಕಣ್ಣು ಇರುವುದಿಲ್ಲ, ಕುರುಡರಾಗಿರ್ತಾರೆ. ಬೈಬಲ್ ಹೇಳ್ತಾರೆ, ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಕ್ಕಾಗಲ್ಲ, ಇಬ್ಬರು ಕುರುಡರು ಭೂಮಿಯಲ್ಲಿ ಬಿದ್ದು ಹೋಗ್ತಾರೆ, ಇಬ್ಬರು ಭೂಮಿಯಲ್ಲಿ ಬಿಡ್ತಾರೆ. ನನ್ನ ಪ್ರೀತಿಯ ದೇವ ಮಕ್ಕಳೇ, ಎಷ್ಟು ಮಟ್ಟಿಗೆ ನಾವು ದೇವರಲ್ಲಿ ಪರಿಶುದ್ಧರಾಗಿದ್ದೇವೆ, ದೇವರ ಚಿತ್ತ ಅಂದರೆ ಏನು, ದೇವರು ನಮ್ಮನ್ನು ಏನು ಕರ್ತರು ನೋಡಿ. ಯಾರಾದರೂ ಎತ್ತಿದವರು ಓದಿ 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ಭಾಗ. ದೇವರ ಚಿತ್ತವೇ ನಾವೇನಾಗಿರ್ಬೇಕಂತೆ, ಏನಾಗಿರ್ಬೇಕಂತೆ ಓದ್ರಿ. ದೇವರ ಚಿತ್ತವೇನೆಂದರೆ ದೇವರ ಚಿತ್ತ ತಿಳ್ಕೋಬೇಕಾ? ಯಾರಿಗೆಲ್ಲ ದೇವರ ಚಿತ್ತ ಬೇಕು ಕೈ ತೋರಿಸಿ. ಯಾರಿಗೆಲ್ಲ ದೇವರ ಚಿತ್ತ ಹತ್ಕೋಬೇಕು, ದೇವರ ಚಿತ್ತ ತಿಳ್ಕೋಬೇಕು. ದೇವರ ಚಿತ್ತ ಮಾಡ್ತೀನಿ ಪಾಸ್ಟರ್, ದೇವರ ಚಿತ್ತ ಮಾಡ್ತೀನಿ. ಏನ್ ಮಾಡಿದೆ ನೀನು ದೇವರ ಚಿತ್ತ? ನೋಡಿ ವಾಕ್ಯ. ನೀವು ಶುದ್ಧರಾಗಿ ಇರಬೇಕೆಂಬುದೇ ದೇವರ ಚಿತ್ತ ಏನಂದರೆ ನೀನೇನಾಗಿರ್ಬೇಕು? ಕುಡಿತಾ ಇರಬೇಕು, ಜಗಳ ಮಾಡ್ತಾ ಇರಬೇಕು, ಎಂತಿ ಗಂಡನ ಹೊಡಿಬೇಕು, ಗಂಡ ಎಂತಿನ ಹೊಡಿಬೇಕು, ಇಬ್ಬರು ಜಗಳ ಮಾಡಿ 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 ಕೆಲವು ಸೈತಾನ್ಗಳು ಒಳಗೆ ಬಂದ್ಬಿಟ್ರೆ ಅವ್ರನ್ನ ಮಾತಾಡ್ಸಕ್ಕಾಗ ಕೂಗಿಟ್ಟು ಈ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಇರ್ತಾರೆ. ನೀನ್ ಏನ್ ಹೇಳೋದು? ನಾನು ಹೇಳೋದು 1ಕ್ಕೆ 26 ಸೇರಿಸ್ಕೊಂಡ್ಬಿಡ್ತಾರೆ. ಏನಾಯ್ತು ಗೊತ್ತಾ? ಬೈಬಲ್ ನೋಡಿದ್ದೀರಾ? ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ರಿ, ಸೈತಾನ್ ಬಂದು ಕೇಳ್ತಾನೆ, ಏನವ್ವ ಅವ್ವ, ಏನವ್ವ ಎಲ್ಲ ತಿನ್ಬೋದಾ? ಎಲ್ಲ ತಿನ್ಬೋದು, ಎಲ್ಲ ತಿನ್ಬೋದು. ದೇವ್ರು ಏನಂದ್ರು? ಅದನ್ನ ತಿನ್ನಬಾರ್ದು ಅಷ್ಟೇ. ಇವನೇನಂದ್ರು? ತಿನ್ನಲೂಬಾರ್ದು. ಏನ್ರಿ? ಬಂದು ಸೇರ್ಸ್ಕೊಂಡ್ಲಾ? ಅಲ್ಲಿ ಸೈತಾನ್ ಬಂದು. ಬೈಬಲ್ ವಾಕ್ಯ ಇರ್ತದೆ, ಎಲ್ಲ ಹೇಳಕ್ಕೆ ಒಂದು ಸಮಯ ಇಲ್ಲ, ನೀವು ತೆಗೆದುಕೊಳ್ಳಿ. ನೀವು ವಾಕ್ಯ ಬರುತ್ತೆ, ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅವ್ರಿಗೆ ಹೆಚ್ಚಾಗಿ ಬರುವುದೆಲ್ಲ ಸೈತಾನ್ ಬರೋದು. ಅರ್ಥವಲ್ಲ? ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಕು. ಅವ್ರು ಕಷ್ಟ ಪಾಪ ಮತ್ತೆ ಮಾಡಿ ತಪ್ಪು ಮಾಡಿ ಕ್ಷಮ ಕೊಡ ಕೇಳ್ಬೇಕು ದೇವರು ಕಾಪ ಪಾಪ ಇಟ್ಟುಕೊಂಡು ಆ ಪಾಪ ಏನಾಗುತ್ತೆ ಗೊತ್ತಾ? ಗರ್ಭ ಧರಿಸಿಕೊಂಡು ಒಂದಿನ ಅದು ಬ್ಲಾಸ್ಟ್ ಆಗುತ್ತೆ. ಯಾಕೋಬ ಹೇಳ್ತಾರೆ, ಆ ಪಾಪ ಏನಾಗುತ್ತಂದ್ರೆ ನೋಡಿ, ಯಾರಾದ್ರೂ ಒಬ್ರು 1ನೇ ಅಧ್ಯಾಯ, ಯಾಕೋಬ 1ನೇ ಅಧ್ಯಾಯ ಅಲ್ಲಿ ವಾಕ್ಯ ಹೇಳ್ತದೆ, ಪಾಪವು ನಮ್ಮನ್ನ ಬಿಡದಲ್ಲಿ ಪಾಪ ನಮ್ಮನ್ನ ಮುಂದುವರಿತಾ ಬರ್ತದೆ. ವಿಮೋಚನಾ ಖಂಡದಲ್ಲಿ ನಂಬರಲ್ಲಿ ನಾವು 6ನೇ ಖಂಡದಲ್ಲಿ ನೋಡ್ತೀವಿ, ನೀನು ಪಾಪ ನಿನ್ನನ್ನು ಮುಂದುವರಿತಾ ಹಿಂಬಾಲಿಸಿಕೊಂಡು ಬರ್ತದೆ, ಅದು ನಿನ್ನನ್ನ ಬಿಡುವುದಿಲ್ಲ, ಅದು ನಿನ್ನನ್ನ ಬಿಡುವುದಿಲ್ಲ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ, ಯಾಕೋಬ 1ನೇ ಅಧ್ಯಾಯ 13-14 ವಾಕ್ಯ ಓದಿ ಯಾರಾದ್ರು. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು. ಕೆಲವರು ಏನಂತಾರೆ ಗೊತ್ತಾ? ಯೇಸು ಸ್ವಾಮಿ, ಇವತ್ತು ನಾನು ಹೇಳಲಿಕ್ಕೆ ಆಗಲ್ಲ, ಯಾವುದು ತಗೊಂಡು ಕೊಟ್ರೆ ಅದು ನಿನ್ನ ಚಿತ್ತ. ಏನ್ರಿ? ನಾನು ಇವತ್ತು ಅಲ್ಲಿಗೆ ಹೋಗಲ್ಲಪ್ಪ, ಯಾರಾದ್ರೂ ಬಂದು ಕರೆದ್ರೆ ನಾನು ಹೋಗ್ತೀನಿ, ಅದು ನಿನ್ನ ಚಿತ್ತ. ದೇವರ ಚಿತ್ತವನ್ನು ನೋಡಿದ್ರೆ ಏನಂತ? ನೀವು ಶುದ್ಧರಾಗಿರಬೇಕೆ, ನೀವು ಪರಿಶುದ್ಧರಾಗಿರಬೇಕೆ, ನೀವು ಪಾಪಕ್ಕೆ ದೂರವಾಗಿರಬೇಕು. ದೇವರ ಚಿತ್ತ. ಕೆಲವರು ಹೇಳೋದೇನು ಗೊತ್ತಾ? ಇದು ದೇವರೇ ಕೊಟ್ಟರು. ಈ ಹುಡುಗಿನ ಯಾರು ಕೊಟ್ಟಿದ್ದು? ದೇವರೇ ಕೊಟ್ಟರು. ದೇವರೇ ಅವ್ರ ಮೇಲೆ ಆಸೆ ಉಂಟು ಮಾಡ್ತಾರಪ್ಪ. ಹುಷಾರ್, ದೇವರ ಮುಂದೆ ಆಕಾರಕ್ಕೆ ಬರ್ಬೇಡ್ರಿ. ಸಭೆಯನ್ನ ದೇವರ ಆಶೀರ್ವದಿಸ್ತಾ ಇದ್ದಾರೆ, ಜನರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನೀವು ವಂಚನೆಗೆ ಒಳಗಾಗಬೇಡಿ ದೇವ ಮಕ್ಕಳೇ, ವಂಚನೆಗೆ ಒಳಗಾಗಬೇಡಿ. ಸೈತಾನನು ವಂಚಿಸುವವನು ಕುಟುಂಬಗಳನ್ನು, ಜನರನ್ನು, ಒಳ್ಳೆ ಒಳ್ಳೆ ವ್ಯಕ್ತಿಗಳು, ನನ್ನ ಸೇವೆಯ ಅನುಭವದಲ್ಲಿ ಎಷ್ಟು ಒಳ್ಳೆ ವ್ಯಕ್ತಿಗಳು ನೋಡಿದ್ರು ಗೊತ್ತಾ? ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಇದ್ದವರು, ನಮಗೆ ಪ್ರಾಣವನ್ನು ಈಡಾಗಿ ಕೊಡುವಂತವರು, ಮಳೆ ಬಿಸಿಲು ನೋಡದೆ ನಮ್ಮ ಜೊತೆ ಇದ್ದವರು ಇವತ್ತು ಸಭೆಯೇ ಇಲ್ಲ. ಯಾಕೆ ಇಲ್ಲ? ದೇವರ ಕಾರ್ಯಕ್ಕೆ ಭಯ ಭಕ್ತಿ
ಇವತ್ತು ನಿನಗೂ ಅಷ್ಟೇ, ನೀನು ಇಲ್ಲಿ ಇರಬೇಕಾದ್ರೆ ಪರಿಶುದ್ಧರಾಗಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ನಾಳೆನೋ ನಾಳಿದ್ದು ಬರವಾರನೋ ಬರೋ ತಿಂಗಳು ನೀನು ಫ್ಲೈಟ್ ಇರಬೇಕಾಗುತ್ತೆ. ಏನೇಳಿ ಫ್ಲೈಟ್ ಇರಬೇಕು. ಫ್ಲೈಟ್ ಇದ್ರೆ ಏನಾಗ್ತದೆ, ಹಾರಿ ಹೋಗ್ತಿ. ಪರಿಶುದ್ಧತೆ ತುಂಬಾ ಮುಖ್ಯ. ಪರಿಶುದ್ಧತೆ ತುಂಬಾ ಮುಖ್ಯ. ಇದು ದೇವರು ಕೊಟ್ಟರು, ದೇವರೇ ನಮಗೆ ಅನುಗ್ರಹಿಸಿದ್ರು. ಈ ಸಂದರ್ಭ ದೇವರೇ ಒದಗಿಸಿಕೊಟ್ರು. ಆ ಸಿಸ್ಟರ್ ಮನೆಗೆ ಪ್ರೇಯರ್ ಹೋದ್ನ, ಅವ್ರಿಗೂ ನಮ್ಗೆ ಸ್ವಲ್ಪ ಅದೆಲ್ಲ ಇರಬಾರ್ದು, ಅದೆಲ್ಲ ಇರಬಾರ್ದು. ಎಷ್ಟೋ ಜನ ನೋಡಿದ್ವಿ ಪ್ರೇಯರ್ ಹೋಗಿ ನಾಶನ ಮಾಡ್ಬಿಟ್ಟು ಅವ್ರ ಕುಟುಂಬ ನಾಶ ಆಯ್ತು, ಇವ್ರ ಕುಟುಂಬನೂ ನಾಶ ಆಯ್ತು. ನಮ್ ದುಃಖ, ನೋವು, ನಮಗೆ ಬಾಧೆ ಮರೆಯಕ್ಕಾಗಲ್ಲ. ಎಷ್ಟು ದೇವರು ನಮ್ಮನ್ನ ಆತ್ಮಗಳು ಕೊಟ್ಟು, ಸಾವಿರಾರು ಆತ್ಮಗಳು ಕೊಟ್ಟು, ಅದನ್ನೆಲ್ಲ ಮರೆಯಕ್ಕಾಗಲ್ಲ. ಯಾಕೆ ಮರೆಯಕ್ಕಾಗಲ್ಲ? ಅದು ದೇವರಿಗೆ ದ್ರೋಹ ಮಾಡಿದ್ದು, ದೇವರಿಗೆ ಅವರು ಪಾಪ ಮಾಡಿದ್ದು. ಒಂದು ಆತ್ಮಕ್ಕೆ ನಾವು ತಡೆಯಾಗಿರಬಾರ್ದು ಅಂತ ಬೈಬಲ್ ಹೇಳ್ತಾನೆ. ಅವನೇನಂತಾನೆ, ಇದು ದೇವರಿಂದ ಬಂದಿದ್ದಂತೆ ಏನು ಬೇಕಮ್ಮ, ದೇವರೇ ಇದು ಒದಗಿಸಿಕೊಟ್ಟು. ಏನು ಒದಗಿಸಿಕೊಟ್ಟು? ಪಾಪ ಮಾಡಕ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಚ್ಚರವಾಗಲಿ ದೇವರ ಮಕ್ಕಳೇ. ನೀವು ದೇವರ ಆಲಯಕ್ಕೆ ಬಂದಿರೋದು ಒಳ್ಳೆಯದು, ಆರಾಧನೆ ಬಂದಿರೋದು ಒಳ್ಳೆಯದು. ದೇವರು ಕರೆದಾಗ ಆತನು ಪರಿಶುದ್ಧನಾದ ದೇವರು ನಿಮ್ಮನ್ನು ಪರಿಶುದ್ಧರಾಗಿ ನಡೆಯಿರಿ, ಪರಿಶುದ್ಧರಾಗಿ ನಡೆಯಿರಿ. ಯಾಕೆ ದೇವರು ಕರೀತಾನೆ? ನನ್ನ ಮಗನು ಪಾಪದಲ್ಲಿ ಹೋಗಬಾರದು. ಯೇಸು ಸ್ವಾಮಿ ಲೋಕಕ್ಕೆ ಯಜ್ಞದ ಕುರಿ ಆಗಿ ಬಂದಿದ್ದು ಏನಕ್ಕೆ? ಏನಕ್ಕೆ ಬಂದನು? ಯಾವುದಕ್ಕೋಸ್ಕರ ಬಂದನು? ನಮ್ಮ ಪಾಪಗಳು ಹೊರಗೋಸ್ಕರ. ಇಬ್ಬರೇ ಕಾರಣ ಹೇಳ್ತಾ ಇದ್ದಾನೆ. ಇದನ್ನ ಓದಿ ಮುಗಿಸೋಣ, ಮುಂದೆ ನಾವು ಓದೋಣ. ಓದಿ ಮುಂದೆ. ಉಂಟಾಯಿತೆಂದು ಹೇಳಬಾರದು, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ, ಜಗಳ ಮಾಡಕ್ಕೆ ಸಂಬಂಧಪಟ್ಟವನಲ್ಲ, ಕೆಟ್ಟ ಮಾತು ಮಾತಾಡಕ್ಕೆ ಸಂಬಂಧಪಟ್ಟದಲ್ಲ, ದಾರಿ ತಪ್ಪಿ ಹೋಗಕ್ಕೆ ಸಂಬಂಧಪಟ್ಟದಲ್ಲ, ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಕ್ಕೆ ದೇವರು ಸಂಬಂಧಪಟ್ಟವನಲ್ಲ. ವಂಚನೆ ಮಾಡಿ, ಅನ್ಯಾಯ ಮಾಡಿ ಸಂಪಾದನೆ ಮಾಡಕ್ಕೆ ದೇವರು ಸಂಬಂಧಪಟ್ಟವನಲ್ಲ. ನಂಬಿಗಸ್ತರಾಗಿ ಜೀವಿಸಿರಿ, ಪರಿಶುದ್ಧರಾಗಿ ಜೀವಿಸಿರಿ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿರಿ. ದೇವರ ಚಿತ್ತ ಏನು? ನಾವು ಪರಿಶುದ್ಧರಾಗಿ ಜೀವಿಸೋದು, ಶುದ್ಧರಾಗಿ ಜೀವಿಸೋದು, ಪರಿಶುದ್ಧರಾಗಿರೋದು. ಇವತ್ತು ದೇವರ ಜನರು ಪರಿಶುದ್ಧರಾಗಿದ್ದಾರ? ಸಭೆ ಪರಿಶುದ್ಧವಿಲ್ಲದಿದ್ದರೆ ನಿನ್ನ ಜೀವನದಲ್ಲಿ ದೇವರಿಲ್ಲ. ನಮ್ಮ ದೇವರು ನಂಬಿಗಸ್ತರು. ಆತನು ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆ ಇರ್ತಾನೆ. ಆದರೆ ನೀನು ಅವನ ಜೊತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ನೇಗಳು, ಆಮೇಲೆ ಎರಡು ಎತ್ತುಗಳು ಇದ್ದರೆ ಆ ನೇಗಳು ಚೆನ್ನಾಗಿ ಬರಕ್ ಸಾಧ್ಯ. ಇವತ್ತು ಒಂದು ಎತ್ತು ಮಾತ್ರ ನಿಂತಿದೆ, ಒಂದು ಎತ್ತು ಎಲ್ಲೋ ಓಡೋಗಿದೆ. ನಾವು ನೇಗಳು ಮಾಡಕ್ ಆಗಲ್ಲ. ಅಲ್ಲಿ ಜೀವನ ಅನ್ನೋದು ಯೇಸು ನಾವು, ಅವರು ಒಂದು ಕಡೆ, ನಾವು ಒಂದು ಕಡೆ. ನಮ್ಮಿಬ್ಬರ ಮೇಲೆ ಏನಾಗಲ್ಪಟ್ಟಿದೆ? ನೊಗ ಹಾಕಲ್ಪಟ್ಟಿದೆ. ಏನ್ ನೊಗ? ದೇವರ ರಾಜ್ಯಕ್ಕೋಸ್ಕರ, ದೇವರ ನೀತಿಗೋಸ್ಕರ ತನ್ನ ಚಿತ್ತವನ್ನು ಮಾಡುವಂತ ನಮ್ಮನ್ನು ದೇವರ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ದೇವರ ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಬಿಟ್ಬಿಡ್ತೀನಿ ಅಂದ್ರೆ ನೀವು ಸಾಯೋವರೆಗೂ ಬಿಡಕ್ಕಾಗಲ್ಲ. ಇವತ್ತೇ ತೆಗೆದು ಹಾಕು, ಇವತ್ತೇ ತೆಗೆದು ಹಾಕು. ಕಸನ ಏನ್ ಮಾಡ್ತೀರಾ? ತೆಗೆದು ಹಿಂಗೆ ಎತ್ಕೊಂತೀರಾ? ತೆಗೆದು ಹಾಕು. ಅದಕ್ಕೆ ಜ್ಞಾನತಿಗಳು 28:13 ಹೇಳ್ತಾರೆ, ದೋಷವನ್ನು ಮುಚ್ಚಿಡುವವನಿಗೆ ಶುಭ ಆಗಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತನ್ನ. ದೋಷವನ್ನು ಮುಚ್ಚಿಡುವವನಿಗೆ ಶುಭ ಆಗಲ್ಲ. ಅದನ್ನೇನ್ ಮಾಡ್ಬೇಕು? ಅರಿಕೆ ಮಾಡು. ದೀಕ್ಷಾ ಸ್ನಾನ ಕೊಡೋಕೆ ಮುಂಚೆ 10 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಎಲ್ಲ ತೆಗೆದಾಕಮ್ಮ, ಇನ್ನು ಹೃದಯದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ತೆಗೆದಾಕ್ಬಿಡು. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದನ್ನ ಮುಟ್ಟಲು ಬಾರದು, ಅದರ ಕಾರ್ಯಕ್ಕೆ ನೀವು ಹೋಗಲೇಬಾರದು. ಮತ್ತೆ ನಾವೇನ್ ಮಾಡ್ತೀವಿ? 2 ದಿನ ದೀಕ್ಷಾ ಸ್ನಾನ ಆದ ತಕ್ಷಣ 2 ದಿನ ಚೆನ್ನಾಗಿರ್ತೀವಿ. ನಾನು ಯಾವಾಗ ಹೇಳ್ತಾರೆ, ಇವತ್ತು ಹೇಳ್ತೀನಿ ನೋಡಿ, ದೀಕ್ಷಾ ಸ್ನಾನ ಎತ್ತವರೆಗೂ ಚೆನ್ನಾಗಿರ್ತಾರೆ. ದೀಕ್ಷಾ ಸ್ನಾನ ಎತ್ತಿದ ಮೇಲೆ ಊರಲ್ಲಿರುವ ಸೈತಾನ ಬಂದ್ಬಿಡ್ತಾರೆ. ಯಾಕಂದ್ರೆ ದೇವರ ಮಾತು ಹೇಳ್ತಿದೆ, ಏನ್ ಹೇಳ್ತಿದ್ರೆ, ಪ್ರೇಮ ಮಾಡುವಾಗ ಸೈತಾನು ಬಿಟ್ಟು ಹೋಗ್ತಾನೆ. ಗುಡಿಸಿ ಅಲಂಕರಿಸಿದ ನಂತರ ವಿಶ್ರಾಂತಿ ಸಿಕ್ಕದ ಕಾರಣ ಅವುಗಳ ಸಕಲ 7 ದೇವ ದುರಾತ್ಮವನ್ನು ಕರ್ಕೊಂಡ್ಬಂದು ನೀನು ಒಳಗಡೆ ವಾಸ ಮಾಡ್ತಾರೆ. ಆವಾಗ ನಾವು ಹೇಳೋ ಮಾತು ನಿಮ್ಗೆ ಅರ್ಥ ಆಗಲ್ಲ, ನಿಮಗೆ ಕೋಪ ಬರುತ್ತೆ. ನಮ್ಮ ನೋಡಿದ್ರೆ ನಿಮಗೆ ಆ ಗುರು ಅಂತೀರಾ. ನಾವ್ ಏನಂದ್ರು ತಪ್ಪೆ.
ಒಳ್ಳೆದು ಹೇಳೋದು ತಪ್ಪೆ, ಕೆಟ್ಟದ್ದು ಹೇಳೋದು ತಪ್ಪೆ, ಬೈಬಲು ತಪ್ಪೆ. ಸಿಸ್ಟರ್ ಪ್ರೈಸ್ ಗಾಡ್, ಪಾಸ್ಟರ್ ನೋಡಿ ಒಂಥರ ಪ್ರೈಸ್ ಗಾಡ್ ಹೇಳ್ತಾರೆ. ಒಳ್ಳೆಯ ಸೈತಾನ ಅಲ್ವೇ? ಪ್ರೈಸ್ ಲಾರ್ಡ್ ಹೇಳಿಲ್ಲ ಅಂದ್ರೆ ಪ್ರೈಸ್ ಲಾರ್ಡ್ ಹೇಳಿದ್ರೆ ತಪ್ಪು ತಾನೆ. ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಕೂಡ ಹೇಳಿ ನಾವು ಏನಮ್ಮ ಜೀವನ ಮಾಡಿದ್ದು? ಪ್ರೈಸ್ ಲಾರ್ಡ್ ಹೇಳಿದ್ರು ತಪ್ಪು, ಪ್ರೈಸ್ ಲಾರ್ಡ್ ಹೇಳಿದ್ರು ತಪ್ಪು, ಚಿತ್ರ ಚೆನ್ನಾಗಿದ್ರು ತಪ್ಪು, ಬೆಲೆ ಚೆನ್ನಾಗಿದ್ರು ತಪ್ಪು. ಇನ್ನೇನು ಹೇಳ್ಬೇಕು? ಏನ್ ಸಿಸ್ಟರ್ ತುಂಬಾ ದಿನ ಆಯ್ತು ಬಂದು ಈ ಕಡೆ ಅಂಕೆಲ್ಲ ಎಲ್ಲಾರು ಮುಂದೆ ನನ್ನ ಹತ್ರ ಬೈಬಲ್ ಹೇಳ್ತದೆ, ದೇವರು ಕೆಟ್ಟಕ್ಕೆ ಸಂಬಂಧಪಟ್ಟವನಲ್ಲ, ಕೆಟ್ಟ ಕಾಲಕ್ಕೆ ಸಂಬಂಧಪಟ್ಟವನಲ್ಲ. ನೀನು ಕೆಟ್ಟದೆಲ್ಲ ಮಾಡ್ಬಿಟ್ಟು ಹೃದಯದಲ್ಲೆಲ್ಲ ಕೆಟ್ಟು ನಿಂತ್ಕೊಂಡು ಮನೆ ನಾನು ಹೇಳಿ ಹೊಸಕೋಟೆಗೆ ಮನ ಹಾಕೊಂಡು ಬರ್ಬೋದು ಮುಸ್ಲಿಮ್ಸ್ ಅವರು ಹತ್ರ ಹೇಳಿ, ಸರ್ ನೀವು ಯಾವ ಹೋಯ್ತು ಹೇಗೆ ಬಂದ್ರಿ ಹೇಗೆ ಅಂತ ನಾನು ಹೇಳಿದೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ನಮ್ಮ ಅಪ್ಪ ಅಲ್ಲ, ನಾವೊಂದು ಭಕ್ತಿಯುಳ್ಳ ಕುಟುಂಬ. ದೇವರುಗಳಂದ್ರೆ ನಮ್ಮ ವಚನೆ ಇಲ್ಲದೆ ಆಮೇಲೆ ನಾಷ್ಟ ಊಟ ನಮಗೆ ನಮ್ಮ ಅಪ್ಪ ಅಮ್ಮ ಕೊಡ್ತಾ ಇದ್ದಾರೆ. ಈ ತರ ಇದ್ದಿಟ್ಟು ಆಮೇಲೆ ಯೇಸು ಸ್ವಾಮಿ ಹೆಂಗ ಹತ್ಕೊಂಡ್ರಿ, ನಮ್ಮಮ್ಮ ನೇಣು ಹಾಕೊಂಡು ಸತ್ತೋದು, ನಮ್ಮಪ್ಪ ಸತ್ತೋದು. ನಾವು ರೋಡಲ್ಲಿ ಅನಾಥರಾಗಿ ಭಿಕ್ಷೆ ಬಿಟ್ಕೊಂಡು ಪೇಪರ್ ಅಟ್ಟೆಯನ್ನು ಆಯ್ಕೊಂಡು ಅನೇಕ ಕಷ್ಟದಲ್ಲಿ ಹೋದ್ರು. ಇನ್ನೇನು ನಮ್ಮ ಅಕ್ಕ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಸತ್ತು ಹೋಗೋದ ಜೀವನ ಬೇಡ ಅಂತ. ಯಾರೋ ಒಬ್ರು ಬಂದು ಅಲ್ಲಿ ಸೆಕೆಂಡ್ ಕ್ಲಾಸ್ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾರೆ. ಅವರು ಕರ್ತಾಗ ನಾನು ಹೋಗಿಲ್ಲ, ನನ್ನ ಕಣ್ಣು ಬಂದು ಹೇಳ್ದ ಮೊಟ್ಟೆ ಬಾಳೆಹಣ್ಣು ಹಾಲು ಕೊಡ್ತಾರೆ ಕಣ ಅಂದ ತಕ್ಷಣ ಏನೋ ಹೊಟ್ಟೆ ಹಸಿವು ತೀರಿಸಿಕೊಳ್ಳೋಣ ಅಂತ ನಾನು ಹೋದೆ. ಆದ್ರೆ ನಾನು ಹೇಳಿದ ಮಾತುಗಳು ಕೇಳುವಾಗ ನನ್ನ ಹೃದಯದಲ್ಲಿ ಸಂತೋಷ ಬಂತು. ನನಗೆ ಒಂದು ದಿನ ನನ್ನನ್ನು ದೇವರು ಇವತ್ತು ಅನೇಕ ಗ್ರಾಮಗಳಿಗೆ, ಅನೇಕ ಕುಟುಂಬಗಳಿಗೆ, ಅನೇಕ ಆಸ್ತಿಗಳಿಗೆ ನನ್ನನ್ನು ದೇವರು ನಿಲ್ಲಿಸಿದ್ದಾರೆ. ಯಾಕೆ? ಇವನ ಪರಿಶುದ್ಧನಾಗಿದ್ದಾನೆ, ಇವನ ಪರಿಶುದ್ಧನಾಗಿದ್ದಾನೆ. ತಾವಿನ ನೋಡಿ ದೇವರು ಹೇಳ್ತಾರೆ, ನೀನು ಇನ್ನೊಂದು ಹೇಳಿದ್ರೆ ಇನ್ನು ಆಶೀರ್ವಾದ ನೀನು ಕೊಡ್ತಾ ಇದ್ದಲ್ವೇ? ನೀನು ಯಾಕೆ ಈ ತರ ತಪ್ಪು ಮಾಡಿದೆ? ಯಾಕೆ ತಪ್ಪು ಮಾಡಿದೆ? ತಾವಿನ ಒಳ್ಳೆ ಮನುಷ್ಯನೇ. ನಾನು ಕಳೆದ ವಾರದಲ್ಲಿ ಹೇಳಿದೆ, ದೇವರ ಒಬ್ಬ ಮನುಷ್ಯ, ದೇವರ ಚಿತ್ತವನ್ನು ನೆರವೇರಿಸುವ ಮನುಷ್ಯ, ಅವನ ಜೀವನದಲ್ಲಿ ಕೂಡ ದಾರಿ ತಪ್ಪಿರುವುದ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಪಾಪಿ, ನಾನು ಪಾಪಿ. 51ನೇ ಕೀರ್ತನೆ ನೋಡ್ರಿ, ಕರುಣಾಮಯನಾದ ದೇವರೇ, ಜೀವ ಸ್ವರೂಪನಾದ ದೇವರೇ, ನನ್ನನ್ನು ಕನಿಕರಿಸು. ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆಯಬೇಡ, ಶುದ್ಧ ಹೃದಯವನ್ನು ನನ್ನನ್ನು ಸ್ಪರ್ಶಿಸು, ನನ್ನನ್ನು ಪರಿಶುದ್ಧಪಡಿಸು. ಇವರು ಪಾಪ ಮಾಡಿಬಿಟ್ಟು ಆತ್ಮೀಯವಾಗಿ ಬಂದು ಕೂತ್ಕೊಂತೀವಿ ನಾವು. ದೇವರ ಮಕ್ಕಳು ಅಳ್ತಾರೆ, ಕಣ್ಣಿರಿಸು. ದಾವೀದ ಹೇಳಿದನು, ಸ್ವಾಮಿ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಯಾಕೆ? ಸೌಲನನ್ನು ದೇವರು ತೆಗೆದುಹಾಕ್ಬಿಟ್ರು, ಸೌಲನನ್ನು ತೆಗೆದುಹಾಕ್ಬಿಟ್ರು. ಇವನಲ್ಲ ರಾಜ್ಯ ಬೇಕಾದ್ರೆ ಹೋಗಲಿ, ಸೈನ್ಯ ಬೇಕಾದ್ರೆ ಹೋಗಲಿ, ಅರಮನೆ ಬೇಕಾದ್ರೆ ಹೋಗಲಿ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆಯಬೇಡ ಸ್ವಾಮಿ. ನಾನು ನೀನಿಲ್ಲದೆ ಬದುಕಲಾಗದು, ನೀನಿಲ್ಲದೆ ನನಗೆ ಭವಿಷ್ಯತೆ ಇಲ್ಲ. ನನ್ನ ತಲೆಗೆ ನೀನೇ ಆಧಾರ, ನನ್ನ ಕುಟುಂಬಕ್ಕೆ ನೀನೇ ಸಂಭವಕರ್ತನೆ, ಅಸ್ತಿವಾರವು ನೀವೇ, ನನ್ನನ್ನು ಕಾಯುವ ಪ್ರಧಾನಿ ನೀನೇ. ಕೀರ್ತನಗಾರರು ಹೇಳುವ ಮಾತುಗಳು ನೋಡ್ರಿ. ನಾವು ಪಾಪ ಮಾಡುತ್ತಾ ಆರಾಮ ಬಂದು ಕೂತ್ಕೊಂಡು ಅದೇ ಜ್ಞಾನದಲ್ಲಿ ಹೇಳ್ತದೆ, ನೀನು ಮುಚ್ಚಿ ಇಡುವುದರಿಂದ ನಿನಗೆ ಶುಭ ಆಗುವುದಿಲ್ಲ. ಇಲ್ಲಿ ಬಲಿಪೀಠದಿಂದ ಬರುವಂತಹ ಮಾತುಗಳು ನಿನ್ನ ಜೀವನದಲ್ಲಿ ನಡೆಯಲಿಲ್ಲ. ಸಹೋದರಿ ಸಹೋದರ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರಬೇಕಾ? ಹಿಂದೆ ದೇವರು ಆಶೀರ್ವದಿಸ್ತಾನೆ, ಈ ಕ್ಷಣವೇ ನಿನ್ನನ್ನು ಆಶೀರ್ವದಿಸ್ತಾನೆ. ನೀನು ಎಲ್ಲಾ ಕಷ್ಟ ಬಾಧೆಗಳು ಹಿಂಸೆಗಳು ದೇವರು ತೊಲಗಿಸಿದ್ದಾನೆ. ಯೋಸೇಫನನ್ನು ನೋಡಿರಿ, ಹಿಂಸೆಗಳು, ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಐಗುಪ್ತದಲ್ಲಿ ಪರಿಶುದ್ಧನಾಗಿ ಜೀವಿಸಿದ್ರಿಂದ ಅವನನ್ನು ಎತ್ಕೊಳ್ಳೋಕೆ ಸೆರೆಮನೆಗೆ ಹಾಕಿದ್ರು. ಕಷ್ಟದ ಮೇಲೆ ಕಷ್ಟ, ಹೋರಾಟಗಳ ಮೇಲೆ ಹೋರಾಟ. ಆದ್ರೆ ಅವನು ಬಂದು ನನ್ನ ದೇವರು ಒಂದು ದಿನ ಅಲ್ಲ ಒಂದು ದಿನ ನನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ. ಆತನಿಗೆ ನಂಬಿಕಸ್ತನು, ಆತನು ಬಿಡುವುದಿಲ್ಲ. ನನ್ನನ್ನು ಮಾರ್ಪಡಿಸು, ನನ್ನನ್ನು ಪರಿಶುದ್ಧನಾಗಿ ಮಾರ್ಪಡಿಸು. ನೀವು ಗ್ರಾಮಗಳಿಗೆ ಬೆಳಕು ಹಾಕಿರಬೇಕು, ನೀವು ಅನೇಕರಿಗೆ ಟೇಸ್ಟ್ ಹಾಕಿರಬೇಕು. ದೇವರ ವಾಕ್ಯ ಹೇಳ್ತದೆ, ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 13 12 ವಾಕ್ಯ
ಬೆಳಕು. ಆಮೇಲೆ ನಮ್ಮನ್ನು ನೋಡಿ ಹೇಳ್ತಾರೆ, ನೀವು ನಾನು ಪರಿಶುದ್ಧರಾದ ಕಾರಣ ನಿಮ್ಮನ್ನು ಕರೆದಾತನು ನಾನು ಪರಿಶುದ್ಧರು, ನೀವು ಪರಿಶುದ್ಧರಾದ ಕಾರಣ ನೀವು ಬೆಳಕಾಗಿದ್ದೀರಾ, ನೀವು ಉಪ್ಪಾಗಿದ್ದೀರಾ. ನಿಮ್ಮ ಮಾತಲ್ಲಿ ಟೇಸ್ಟ್ ಇರುತ್ತದೆ, ನೀವು ಹೇಳುವ ಸಾಕ್ಷಿಯಲ್ಲಿ ಟೇಸ್ಟ್ ಇರುತ್ತದೆ, ನೀವು ಹೇಳುವಂತ ಮಾತುಗಳಲ್ಲಿ ಶಕ್ತಿ ಇರುತ್ತದೆ. ಹಲ್ಲೆಲೂಯಾ. ಆ ಮಾತು ಯಾರು ಕೇಳಲ್ಲ. ಯಾಕೆ ಕೇಳಲ್ಲ ಗೊತ್ತಾ? ಪರಿಶುದ್ಧ ಇಲ್ಲದ ಕಾರಣ, ದೇವರ ಭಯ ಇಲ್ಲದ ಕಾರಣ, ದೇವರ ಭಯ ಇಲ್ಲದ ಕಾರಣ. ವಾಕ್ಯ ಓದಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದ್ದರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ನಾನು ಹೇಳಿದ್ರು ಯಾಕೋಬ 1:15 ವಾಕ್ಯ ಓದಂತ ಹೇಳಿದ್ರೆ ನೀವು ಯಾವ್ದು ಓದ್ತಾ ಇದ್ದೀರಾ? ನಾನು ಆ ಸ್ಪೀಡಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಗೆಲ್ಲ ವಾಕ್ಯ ಓದಕ್ಕಾಗಲ್ಲ, ಸಮಯ ಇಲ್ಲ. 15ನೇ ವಾಕ್ಯ ಆಮೇಲೆ ಆಶೆಯ ಬಸನಾಗಿ ನೋಡಿ. ಆಸೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಸೆ, ಹೆಣ್ಣಿನ ಆಸೆ, ಆಸ್ತಿಗಳ ಆಸೆ, ಹಣದ ಆಸೆ, ಹೆಸರಿನ ಆಸೆ, ನನ್ನದು, ನಂದು, ನಾನೇ, ನನ್ನ ಕಾರ್ಯ. ಅದೇನಾಗುತ್ತಂತೆ ಒಂದಿನ? ಅದೇನಾಗುತ್ತೆ? ಬಸ್ಸಿಗಾಗುತ್ತೆ. ಮಗು ಎಷ್ಟೇ ನಾವು ಪ್ರಯಾಸ ಪಟ್ಟರು 10 ತಿಂಗಳು ಬೇಕ್ರಿ, ಅಥವಾ 7 ತಿಂಗಳು ಆದ ಬೇಕು ಅಲ್ವಾ? ನೀನ್ ಪಾಪ ಮಾಡಿದಾಗ ಸಡನ್ ಆಗಿ ಶಿಕ್ಷೆ ಬರಲ್ಲ. ಅದಕ್ಕೆ ನೀನ್ ಮತ್ತೆ ಮತ್ತೆ ಪಾಪ ಮಾಡ್ತಾ ಇರೋದು. ನೀನ್ ಪಾಪ ಮಾಡಿದಾಗ ಪಕ್ಕದ ಒಂದು ಕೊಟ್ಟಿದ್ರೆ ನೀ ಆ ಪಾಪದಲ್ಲಿ ಇರ್ತದಿಲ್ಲ. ಯಾಕಂದ್ರೆ ಕೃಪೆಯ ಕಾರಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನನಗೆ 2 ಗಂಡು ಮಕ್ಕಳಿದ್ದಾರೆ ಅನ್ಕೊಳ್ಳಿ, ದೊಡ್ಡ ಪವನ್ ಅನ್ಕೊಳ್ಳಿ, ಪವನ್ ಸುರಿ, ಇವರಿಬ್ಬರು ನನ್ನ ಮಕ್ಕಳು. ಇವನು ದೊಡ್ಡವನು, ಅವನು ಚಿಕ್ಕವನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವನು ಚಿಕ್ಕವನು, ಪವನ್ ಒಳ್ಳೆ ಹುಡುಗವನು, ಸೂಪರ್ ಆಗಿದ್ದಾನೆ. ಅಪ್ಪ ಮಾತ್ರ ತಪ್ಪಲ್ಲ, ಅಪ್ಪನಿಗೆ ತಕ್ಕಂತ ಮಗ ಅಂತ ಹೆಸರಿಟ್ಕೊಂಡಿದ್ದಾನೆ. ಇವನು ತುಂಬಾ ಕುಡಿಯವನು ಅನ್ಕೊಳ್ಳಿ, ಕುಡ್ಕೊಂಡು ಊರಲ್ಲೆಲ್ಲ ಜಗಳ ಮಾಡ್ಕೊಂಡು ಬರ್ತಾನೆ. ತಂದೆ ಆದವನು ಏನ್ ಮಾಡ್ತಾನೆ? ಕರೆಕ್ಟ್ ಆಗಿ ತಂದೆ ಆದವನು ಏನ್ ಮಾಡ್ತಾನೆ? ಮಾತಾಡ್ಬೇಕು. ಇಬ್ಬರು ಪ್ರೀತಿಸ್ತಾರೆ. ನಾನು ಹೇಳ್ಬೋದು ಕೋಪದಲ್ಲಿ, ಇವನು ನನ್ನ ಮಗನೇ ಇಲ್ಲ, ಇವನು ನನ್ನ ಮಗ ಇಲ್ಲ ಇವನು ಅಂತ ಬೈಬೋದು. ಅಥವಾ ಅನೇಕ ಶಬ್ದಗಳಿಂದ ಅವನ ಬೈದು ತಿದ್ದಿ ಏನೋ ಹೇಳ್ಬೋದು. ಅದು ನನ್ನ ಮಗ ಅಲ್ಬಾರ್ದು. ಬೈಬಲ್ ಹೇಳ್ತದೆ, ನೀತಿವಂತರು ಅನೀತಿವಂತರು ಮಳೆ ಬರ್ತದೆ. ಇವಾಗ ಎಲ್ಲಾರು ಮಳೆ ಬರ್ತದೆ ಅಂತ ಎಲ್ಲ ಒಳ್ಳೆಯವರು ಅನ್ಕೋಬೇಡಿ. ಎಲ್ಲಾರ ಮೇಲೆ ಅಭಿಷೇಕ ಸುರಿತಾರೆ ಅಂತ ಎಲ್ಲ ಒಳ್ಳೆಯವರು ಅನ್ಕೋಬೇಡಿ. ನೀತಿವಂತರ ಮೇಲೂ ಪರಿಶುದ್ಧಾತ್ಮನು ಇಳಿದು ಬರ್ತಾನೆ. ಕೆಲವು ಸಮಯದಲ್ಲಿ ಸೈತಾನ ಕೂಡ ಅನ್ಯ ಭಾಷೆ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ? ಕೆಲವು ಪ್ರಸಂಗ ಮಾಡುವಾಗ ಹೇಳ್ತಾರೆ, ಸೈತಾನನ ಅನ್ಯ ಭಾಷೆ ಅರ್ಥ ಗೊತ್ತಿಲ್ಲ, ಕರೆಕ್ಟ್. ಆದ್ರೆ ಎಷ್ಟು ಸೈತಾನಗಳು ಅನ್ಯ ಭಾಷೆ ಮಾತಾಡ್ತಾರೆ ಗೊತ್ತಾ? ಹೆಂಗ್ ಹೇಳ್ತೀರಪ್ಪ ಸರ್? ನಾನು ನೋಡಿದ್ರಿಂದನೇ ಹೇಳ್ತಾ ಇದ್ದೀನಿ. ಬೈಬಲ್ ಹೇಳ್ತದೆ, ನಿನ್ನ ಆಸೆ ಯಾವ ಆಸೆ ಇರಬೇಕು? ಎಲಿಷನಿಗೆ ಎಂತ ಆಸೆ ಇತ್ತು? ಆತ್ಮೀಯ ಬಲ 2 ಪಟ್ಟು ಪಡ್ಕೋಬೇಕು ಅಂತ ಆಸೆ. ಹಲ್ಲೆಲೂಯಾ. ನಮಗಿವಂತ ಎಂತ ಆಸೆ ಇದೆ? ದೇವರ ಪರಿಶುದ್ಧನಾಗಿದ್ದು ಪವಿತ್ರನಾಗಿ ಚಾಲೆಂಜ್ ಮಾಡ್ತೀವಿ ನೋಡಿ. ಇವತ್ತು ನಿಮ್ಗೆ ಸಹ ನೀವು ಪರಿಶುದ್ಧರಾಗಿದ್ರೆ ನಿಮ್ಮಂತೆ ನಿಮ್ಮ ಗ್ರಾಮದಲ್ಲಿ ಯಾರಿಲ್ಲ. ಕೈ ಕಟ್ಟಿ ನಿಮ್ಮ ಸ್ವಂತದ ಮಟ್ಟದಲ್ಲಿ ನಿಮ್ಮ ಕುಟುಂಬದಂತೆ ಆಶೀರ್ವಾದದ ತಕ್ಕದ್ದು ಆತ್ಮಕ್ಕೆ ಹೊಂದಿದ್ದು ಆಮೇಲೆ ಎಲ್ಲರೂ ದೇವರು ಮಂಡಲದಲ್ಲಿ ಅಧಿಷ್ಠಾನರಾಗಿದ್ದಾರೆ. ಬೈಬಲಲ್ಲಿ ನೋಡ್ರಿ, ಪರಿಶುದ್ಧವಾದದ್ದಲ್ಲ ದೇವರ ಕೆಲವರು ಹಾಕಿ. ಆಮೇಲೆ ಆಬ್ರಹ್ಮನ ಕರೆದಾಗ ಆಬ್ರಹ್ಮನ ಏನು ತಕ್ಕೊಂಡಿಲ್ಲ, ಅರಣ್ಯಕ್ಕೆ ಹೊರಟು ಹೋದನು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಕರೀತಾರೆ, ಆಬ್ರಹ್ಮನೇ ನೀನು ಸ್ವದೇಶವನ್ನು ಬಂಧು ಬಳಗದವರನ್ನು ನಿನ್ನ ಎಲ್ಲ ಮನೆತವರನ್ನು ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ಹೋಗು. ಹೆಂಡತಿಗೆ ಕರ್ಕೊಂಡು ಲೋಟನ್ನು ಕರ್ಕೊಂಡು ಹೋಗ್ತಾರೆ. ಬೈಬಲ್ ಹೇಳ್ತಾರೆ, ಅವನು ಶ್ರೀಮಂತನಾಗಿದ್ದನು, ಧನವಂತನಾಗಿದ್ದನು. ಅವರು ಇಬ್ಬರನ್ನು ದೇವರು ಆಶೀರ್ವದಿಸಿದರು. ಇಬ್ಬರು ಒಳ್ಳೆಯವರ. ಅಬ್ರಹಾಮು ನಾವು ನೋಡ್ತೀವಿ 13ನೇ ಅಧ್ಯಾಯ 14ನೇ ಅಧ್ಯಾಯ 17ನೇ ಅಧ್ಯಾಯವರೆಗೂ ನಾವು ನೋಡ್ಬೋದು. ಆದ್ರೆ ಅಲ್ಲೆಲ್ಲ ಬಿಟ್ಟಿದೆ, ಅವರಿಬ್ಬರಿಗೂ ದನ ಕಾಯುವವರಿಗೆ ಜಗಳವಾಯಿತು.
ಜಗಳ ದೇವರ ಮಕ್ಕಳು ಈ ರೀತಿಯಲ್ಲಿ ಜಗಳ ಮಾಡಬಾರದು. ಬಾರ ಹೋಗೋಣ ಅಂತ ಹೇಳಬೇಡಿ. ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಜಗಳ ಮಾಡಕ್ಕೆ ಹೋಗ್ಬೇಡಿ. ಜಗಳ 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 ನಮ್ಮ ಲೈಫ್ ಕೆಲವರ ಜೀವಿತದಲ್ಲಿ ಜಗಳನೇ ಮುಗಿತಾ ಇದೆ. ಆ ಹುಟ್ಟಿದ್ರಿಂದ ಜಗಳ, ಸಾಯೋವರೆಗೂ ಆಗ್ತದೆ ಜಗಳ ಕುಟುಂಬಗಳಲ್ಲಿ. ಆದ ಮಟ್ಟಕ್ಕೆ ಬೈಬಲ್ ಏನಂತದೆ ಗೊತ್ತಾ? ಎಲ್ಲರೊಂದಿಗೆ ಏನಾಗಿರೋ ಸಮಾಧಾನವಾಗಿರು. ಏನಾಗಿರೋ ಏನಾಗಿರೋ ಸಮಾಧಾನವಾಗಿ. ಪಾಪ ಎಲ್ಲಿಗೆ ಆಗುವವರೆಗೂ ನಿನಗೆ ಗೊತ್ತಾಗಲ್ಲ. ಹಾಗೆ ಚೆನ್ನಾಗಿ ಮಾಡು. ಪಾಪ ಮಾಡೋದಲ್ಲ ಮಾಡು. ನೀವ್ ಹೇಳ್ತೀರಾ ಚಿಕ್ಕ ತಪ್ಪಲ್ವೇ ದೇವರು ಶ್ರಮಿಸಲ್ವಾ? 10 ನಿಮಿಷ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಅದ್ರಿಂದ ಸಾರಿನ ಒಂದು ಕಾಯಿ ಪೀಸಿನೋ ಇಲ್ಲ ಸ್ವಲ್ಪ ಸಾರು ಹಾಕಿದ್ರೆ ಹಾಲು ಚೆನ್ನಾಗಿರ್ತದ? ಅಥವಾ 10 ಮೊಟ್ಟೆ ತಗೊಂಡು ಬಂದು 9 ಮೊಟ್ಟೆ ಚೆನ್ನಾಗಿತ್ತು, 10ನೇ ಮೊಟ್ಟೆ ಹುಳುಕಾಗಿದೆ, ಅದನ್ನು ಮಾಡಿದ್ರೆ ಚೆನ್ನಾಗಿರ್ತದ? ಅದು ಮಾತ್ರ ಚೆನ್ನಾಗಿರಲ್ಲ, ನೀನು ಮಾತ್ರ ಚೆನ್ನಾಗಿರ್ತೀಯ? ಅಥವಾ ನಾವೆಲ್ಲ ದೋಣಿಯಲ್ಲಿ ಹೋಗ್ತಾ ಇದ್ವಿ, ಚಿಕ್ಕ ತೂತು ತಾನೆ, ನೀರು ಬರಲ್ಲ ಅನ್ನಕ್ಕಾಗತ್ತ? ಚಿಕ್ಕ ತುತ್ತಾಗಲಿ, ಸಣ್ಣ ತುತ್ತಾಗಲಿ, ದೊಡ್ಡ ತುತ್ತಾಗಲಿ, ಅಲ್ಲಿ ನೀರು ತುಂಬಿ ಬಿಡ್ತಾರೆ ದೋಣಿ ಒಳಗಡೆ. ಇವತ್ತು ನಿಮ್ಮೆಲ್ಲರ ಜೀವಿತದಲ್ಲಿ ಇರುವಂತಹ ಪಾಪವು ದೇವರು ನಿಮ್ಮನ್ನು ಆಶೀರ್ವದಿಸದೆ ಇರುವಂತಹ ಕಾರಣ. ಪರಿಶುದ್ಧತೆ ತುಂಬಾ ಮುಖ್ಯ. ಬೈಬಲ್ ಹೇಳ್ತದೆ, ಯಾರು ತನ್ನ ಜೀವಿತವನ್ನು ಕಾಪಾಡಿಕೊಳ್ಳುತ್ತಾರೆ, ತನ್ನ ರಕ್ಷಣೆಯ ಹೊಟ್ಟೆಯನ್ನು ಕಾಪಾಡಿಕೊಳ್ತಾರೆ, ಅವನಿಗೆ ಹೊಸ ಯೆರೂಸಲೇಮನ್ನು ಕಟ್ಟಿಕೊಳ್ಳುತ್ತೇನೆ, ಅವನಿಗೆ ಹೊಸ ಹೆಸರನ್ನು ಕೊಡುತ್ತೇನೆ. ನಾನು ಒಂದು ಹೊಸ ಹೆಸರು ಅವನಿಗೆ ಕೊಡುತ್ತೇನೆ. ಏನ್ ಹೆಸರು? ಪರಿಶುದ್ಧನು. ಅವೇ ಹಲ್ಲೆಲೂಯಾ, ಪರಿಶುದ್ಧನು, ನನಗೋಸ್ಕರ ಪರಿಶುದ್ಧನು. ಬೈಬಲ್ ವಾಕ್ಯ ಹೇಳ್ತದೆ, ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧರಾಗಿದ್ದೇವೆ. ನಮ್ಮ ನೋಡಿದರೆ ಆಗ್ತದೆ ಆ ಸಿಸ್ಟರ್, ಆ ಸೇವಕರು ಎಷ್ಟು ಪರಿಶುದ್ಧರು, ಎಷ್ಟು ಪರಿಶುದ್ಧರಪ್ಪ. ಅವರಲ್ಲಿ ಯಾವ ಕಲ್ಮಶ ಕಂಡಿಲ್ಲ, ಯಾವುದು ಕಂಡಿಲ್ಲ. ಅವರು ಯಾವಾಗಲೂ ಸತ್ಯ ವಾಕ್ಯನ ಸತ್ಯವಾಗಿ ಬೋಧಿಸ್ತಾರೆ. ಇವತ್ತು ಅನೇಕ ಜನರಿಗೆ ಸತ್ಯವೇಳುವ ಸಭೆ ಬಾರದು. ಬ್ರದರ್ ನಿಮ್ಮನ್ನು ಆಶೀರ್ವದಿಸ್ತಾರೆ, ಸಿಸ್ಟರ್ ನಿಮ್ಮನ್ನು ಆಶೀರ್ವದಿಸ್ತಾರೆ, ನೀವು ಸಂಗತ್ ಆಗ್ತೀರಾ, ನೀವು ಶಾರುಖ್ ಖಾನ್ ಆಗ್ತೀರಾ, ನೀವು ಐಶ್ವರ್ಯ ರಾಯ್ ಆಗ್ತೀರಾ, ನೀವು ಅವ್ರು ಆಗ್ತೀರಾ ಅಂದ್ರೆ ಎಲ್ಲರೂ ಖುಷಿ. ನೀವು ಬಾಬಾ ಮಾತಾಡ ಅಂದ್ರೆ ಇವಾಗ ನೋಡಿ ಒಂದ್ ಕೆಲವರು ಇವಾಗ ಯಾಕೆ ಗೊತ್ತಾ ಬರ್ತಾ ಇಲ್ಲ ಅನುಭವ. ಇಲ್ಲೇ ದೀಕ್ಷಾ ಸಾಲಿರ್ತವ್ರು ಯಾಕೆ ಬರಲ್ಲ ಗೊತ್ತಾ? ಅಲ್ಲಿ ಹೋದ್ರೆ ಯಾವಾಗಲೂ ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳ್ತಾರೆ. ನಾನು ಅದಕ್ಕೆ ಬರಲ್ಲ. ಬರಬೇಡ, ನೀನ್ ಬಂದು ನಿನಗೆ ಸೇವೆ ಮಾಡಿ 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 ಟೈಮ್ ವೇಸ್ಟ್ ಆಗ ಬಂದು ಬೇರೆ ಯಾರು ಸೇವೆ ಮಾಡಿ ಅವ್ರ ರಕ್ಷಣೆ ಹೊಂದಿ ಅವ್ರು ಬಂದವರು ಬಂದ್ರೆ ಎಷ್ಟು ಸಂತೋಷ. ಏಕೋಷ್ಟೋ ಪುಸ್ತಕದಲ್ಲಿ ದೇವರು ನಮ್ಮ ನೋಡಿ ಇರ್ತಾನೆ. ಏನ್ ಹೇಳ್ತದೆ ಗೊತ್ತಾ? ಇವತ್ತು ನಿಮ್ಮನ್ನು ಪರಿಶುದ್ಧಪಡಿಸುವ ನಾಳೆ ನಿಮ್ಮ ಮಧ್ಯದಲ್ಲಿ ಏನ್ ಮಾಡ್ತೀನಿ? ದೊಡ್ಡ ಅದ್ಭುತ ಮಾಡಿ. ಎಷ್ಟು ಇವಾಗ ಅದ್ಭುತ ನಡೆದ ಕಾರಣ ಏನಂದ್ರೆ ನಿನ್ನ ಹೃದಯದಲ್ಲಿ ಕೆಟ್ಟ ಗುಣಗಳಿದ್ದ ಕಾರಣ, ನಿನ್ನ ಹೃದಯದಲ್ಲಿ ಮಾಡಬಾರದ ಯೋಚನೆಗಳು. ಒಬ್ಬ ಮನುಷ್ಯನ ದೇವರ ಮುಖ ನೋಡಿ ಆಶೀರ್ವದಿಸಲ್ಲ. ಓ ಮೋಸಸ್ ಪಾಸ್ಟರ್ ಹಂಗೆ ಹಿಂಗೆ ಅಂತ ಹೇಳಲ್ಲ ಆಶೀರ್ವದಿಸೋದು. ಒಳಗಡೆ ನೋಡಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ನಮ್ಮ ಹೃದಯದ ಅಂತರಾಳವನ್ನು ನೋಡುವಂತ ದೇವರಾಗಿದ್ದಾರೆ. ಮುಖ ನೋಡಿ, ಮೊರೆಯನ್ನು ನೋಡಿ ದೇವರ ಆಶೀರ್ವದಿಸಲ್ಲ. ದೇವರ ಹೃದಯವನ್ನು ನೋಡಿ, ನಮ್ಮ ಪರಿಶುದ್ಧ ಜೀವಿತವನ್ನು ನೋಡಿ ಆಶೀರ್ವದಿಸ್ತಾರೆ. ಓದಿ ಯೆಹೋಶುವ 3:5 ವಾಕ್ಯ ನೋಡಿ. ಇದಲ್ಲದೆ ಯೆಹೋಶುವನು ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ. ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ನಿಮ್ಮ ಕೆಲಸ ಏನಮ್ಮ ಬ್ರದರ್? ನಿಮ್ಮ ಕೆಲಸ ಏನು? ನಿಮ್ಮನ್ನ ಪರಿಶುದ್ಧಗೊಳಿಸ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಇರಬಾರದು ಕಾರ್ಯಗಳೆಲ್ಲ ಇರಬಾರದು. ನಿಮ್ಮ ಹೃದಯದಲ್ಲಿ ಇರೋದನ್ನೆಲ್ಲ ತೆಗೆದು ಬಿಸಾಕ್ಬಿಡ್ರಿ, ಅದು ಇಟ್ಟುಕೊಳ್ಬೇಡಿ. ದೇವರು ಹೇಳ್ತಾರೆ ನಿಮ್ಮನ್ನು ಪರಿಶುದ್ಧಪಡಿಸಿಕೊಂಡ್ರೆ ನಾಳೆ ನಿಮ್ಮ ಮಧ್ಯದಲ್ಲಿ ಏನೆಲ್ಲ ಕೊರತೆ ಬರ್ಕೋತೆ. ಇವತ್ತು ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರೋದನ್ನೆಲ್ಲ ತೆಗೆದು ಬಿಸಾಕ್ರಿ. ಪರಿಶುದ್ಧಪಡಿಸಿ ನಿಮ್ಮ ಮನಸ್ಸನ್ನ, ನಿಮ್ಮ ಮನೆಯನ್ನ,
ನಿಮ್ಮ ಜೀವಿತವನ್ನ ಪರಿಶುದ್ಧಪಡಿಸಿದ್ರೆ ನಾಳೆ ನಿಮ್ಗೆ ಅದ್ಭುತ ಕಾದುಕೊಂಡಿದೆ. ಕೈ ತಟ್ಟಿ ಸೋಮಾರಿ ನಂಬುವವರು ಪರಿಶುದ್ಧ ಆಗುವಂತೆ ಒಪ್ಪಿಸಿಕೊಳ್ಳುವವರು ಕೈ ತಟ್ಟಿ ಆಮೇಲೆ ದೇವರೇ ಇನ್ನೊಬ್ಬರ ಆತ್ಮ ನನ್ನ ಬೇಡ, ಎಲ್ಲವನ್ನು ತೆಗೆದುಹಾಕಿ ನಿನಗೆ ಪರಿಶುದ್ಧವಾಗಿ ಪ್ರೀತಿಯ ದೇವಚನರೇ, ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೇವರು ನಮ್ಮ ಹತ್ರ ಏನ್ ಕೇಳ್ತಾರೆ? ನಾನು ಶಿಲ್ಪೆಯಲ್ಲಿ ಹೊಡೆಯಲ್ಪಟ್ಟೆ, ಕೈ ಕಾಲುಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟವು, ಮುಳ್ಳಿನ ಕಿಂತ ತರಿಸಿಕೊಂಡೆ, ಈಟಿಂದ ಪಕ್ಕಿಯಲ್ಲಿ ತೆಗೆದರು. ಬೈಬಲ್ ಮತ್ತೆ ಸುವಾರ್ತೆಯಲ್ಲಿ ಹೇಳುತ್ತದೆ, ಅದರ ಶರೀರದಲ್ಲಿ ಇದ್ದಂತ ರಕ್ತವನ್ನ ಕೊಟ್ಟು ಏನಕ್ಕೆ ಕೊಟ್ಟರು? ನಾವೇನ್ ಮಾಡ್ತಾ ಇದೀವಿ? ಹಳೆ ಕಾಲದಲ್ಲಿ ಗೊತ್ತಾ? ಯಾಚಕ ಕಂಡ ನಾವು ಓದುವುದಾದ್ರೆ, ಅರಣ್ಯ ಕಂಡ, ಆಮೇಲೆ ವಿಮೋಚನ ಕಂಡ ಓದುವುದಾದ್ರೆ, ಮನುಷ್ಯನ ಪಾಪ ಮಾಡಿದಾಗ ಒಂದು ಕುರಿನ ತಗೊಂಡ್ಬರ್ಬೇಕು. ಆ ಕುರಿನ ತಗೊಂಡ್ಬಂದ್ಬಿಟ್ಟು ಆ ಕುರಿಯ ತಲೆ ಮೇಲೆ ಕೈ ಇಟ್ಟು ಅವನ ಪಾಪಗಳೆಲ್ಲ ಅರಿಕೆ ಮಾಡ್ಬೇಕು. ಯಾಚಕರಾದ ನಾವೇನ್ ಮಾಡ್ಬೇಕು? ಮಚ್ಚೆ ಎತ್ತಿ ಆ ಕುರಿಯ ತಲೆ ಕತ್ತರಿಸಬೇಕು. ಯಾರೆಲ್ಲ ಪಾಪ ಮಾಡಿದರೋ ಅವ್ರು ಈ ರೀತಿಯಲ್ಲಿ ಮಾಡ್ಬೇಕು. ಅವ್ರ ಕರ್ಮ ನೀಗಬೇಕಾದ್ರೆ, ಆ ಪಾಪ ನೀಗಬೇಕಾದ್ರೆ ಈ ತರ ಮಾಡಬೇಕಾಗಿತ್ತು. ಹಿಂದೂ ಸಂಪ್ರದಾಯ ಕೂಡ ನಾವು ಇದನ್ನು ನೋಡುತ್ತೇವೆ. ಬಲಿಗಳನ್ನು ಕೊಡೋದು, ಎಲ್ಲಾ ಧರ್ಮಗಳಲ್ಲಿ ಬಲಿಗಳನ್ನು ಕೊಡುತ್ತಾರೆ. ಆದ್ರೆ ಯೇಸು ನೋಡಿದ್ರು, ನನ್ನ ಜನರು ಪಾಪ ಮಾಡಿ 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 ಮತ್ತೆ ಬಲಿಗಳನ್ನು ಕೊಡುತ್ತಾ ಇದ್ದಾರೆ. ನನ್ನ ಮೇಲೆ ನನ್ನ ಜನರು ಪಾಪ ಮಾಡಕೂಡದಂತೆ ನಾನೇ ಒಂದು ದಿನ ಬಲಿಯಾಗಬೇಕು. ಪರಿಶುದ್ಧ ರಕ್ತವಿಲ್ಲದೆ ಪಾಪದ ವಿಮೋಚನೆ ಇಲ್ಲ. ಪರಿಶುದ್ಧ ರಕ್ತ ಸುರಿಸಲು ಬರದೆ ಪಾಪದಿಂದ ಬಿಡುಗಡೆ ಇಲ್ಲ. ಪರಿಶುದ್ಧ ರಕ್ತ ಸುರಿಸಲು ಬರದೆ ನಮಗೆ ಅರ್ಥ ನಡೆಯಲ್ಲ. ಆಮೆನ್. ಹಲ್ಲೆಲೂಯಾ. ಪಾಸ್ಟರ್ ಇವಾಗ ಏನ್ ಹೇಳಕ್ ಬರ್ತಾ ಇದ್ದೀರಾ? ಇವಾಗ ನಿಮ್ಮ ಮನಸ್ಸು ಹೇಳ್ತಾರೆ, ಪಾಸ್ಟರ್ ಅವಾಗಿಂದ ಪರಿಶುದ್ಧ 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 ಹೇಳ್ತಾರೆ, ನಾನು ಪರಿಶುದ್ಧವಾಗಿ ಜೀವಿಸಕ್ ಆಗ್ತಾ ಇಲ್ವೇ? ಬಿಡಬೇಕು ಅಂತ ಆಸೆ, ಬಿಡಕ್ಕೆ ಆಗ್ತಾ ಇಲ್ಲ. ಸರಿ ಆಗಬೇಕು ಅಂತ ಆಸೆ, ಸರಿ ಆಗಕ್ಕ ಆಗ್ತಾ ಇಲ್ಲ. ಆಶೀರ್ವಾದ ಪಡೆದಬೇಕು ಅಂತ ಆಸೆ, ಆಶೀರ್ವಾದ ಹೊಂದಿಕೊಳ್ಳಕ್ಕ ಆಗ್ತಾ ಇಲ್ಲ. ದೇವರ ಬಗ್ಗೆ ನಮ್ಮ ಯೇಸು ಸ್ವಾಮಿ ಬಗ್ಗೆ, ಸ್ವಾಮಿ ನನ್ನನ್ನು ಸೇವೆ ಮಾಡಿಸಯ್ಯ, ದೇವರಿಗೆ ಒಪ್ಪಿಸಿಕೊಡಿ, ನನ್ನ ಕೋಪದ ಸ್ವಭಾವ ಬಿಟ್ಟು ಹೋಗಿ ಸ್ವಾಮಿ, ನನ್ನಲ್ಲಿರುವಂತಹ ಕೆಟ್ಟ ಗುಣವನ್ನು ಬಿಟ್ಟು ಹೋಗಿ ಸ್ವಾಮಿ. ನಿನಗೆ ಇಷ್ಟವಿಲ್ಲದ ಕಾರ್ಯಗಳು ನನ್ನಲ್ಲಿ ಬಿಡಕ್ಕೆ ಸಾಧ್ಯವಿಲ್ಲ, ನನಗೆ ಸಹಾಯ ಮಾಡಿ. ನೀನು ದೇವರಿಗೆ ಒಪ್ಪಿಸಿಕೊಟ್ರೆ ನಿಜವಾಗಲೂ ದೇವರು ಸಹಾಯ ಮಾಡ್ತಾನೆ. ಅದೆಷ್ಟು ದೊಡ್ಡ ಪಾಪಿ ಆದರೂ ದೇವರಿಗೆ ಒಪ್ಪಿಸಿಕೊಡಿ. ಬೈಬಲ್ ವಾಕ್ಯ ಹೇಳ್ತದೆ, 1 ಯೋಹಾನ 1:9 ವಾಕ್ಯ, ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ನಂಬಿಕಸ್ತನೋ ನೀತಿವಂತನೋ ಪರಿಶುದ್ಧನೋ ಆದ ಕಾರಣ ನೀವು ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಸಿಕೊಟ್ರೆ, ಏನ್ ಬರ್ಬೇಕು? ಒಪ್ಪಿಸಿ ಅರಿಕೆ ಮಾಡಿ ಒಪ್ಪಿಸಿಕೊಟ್ರೆ ಆತನು ಏನ್ ಮಾಡ್ತಾನಂತೆ? ಎಲ್ಲಾ ಪಾಪಗಳನ್ನು ನೀಗಿಸ್ತಾನೆ. ಅವಾಗ ಏನ್ ಮಾಡ್ಬೇಕು? ದೇವರಿಗೆ ನಮ್ಮನ್ನು ಒಪ್ಪಿಸಬೇಕು. ನಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿರಿ, ದೇವರಿಗೆ ಒಪ್ಪಿಸಿರಿ. ದೇವರು ಶ್ರಮಿಸುವಾತನು. ಆದ್ರೆ ಮಾಡಿ 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 ಬೈಬಲ್ ಹೇಳ್ತದೆ, ಮೂಢನು ಮಾಡಿದೆ ಮಾಡುತ್ತಾನೆ, ಮತ್ತೆ ನಾಯಿ ತಾನು ಕಕ್ಕಿದರು ಮತ್ತು ನಕ್ಕುವ ಪ್ರಕಾರ ಮೂಢನು ಮಾಡಿದ ತಪ್ಪೇ ಮಾಡುತ್ತಾನೆ. ಮೂಢನು ಮಾಡಿದ ತಪ್ಪೇ ಮಾಡುತ್ತಾನೆ. ಅವನಿಗೆ ದೇವರ ಶುಭ ದೊರಕುವುದಿಲ್ಲ, ದೇವರ ಆಶೀರ್ವಾದ ದೊರಕುವುದಿಲ್ಲ. ನೀನ್ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ, ಎಷ್ಟೇ ಉಪವಾಸ ಮಾಡಿದ್ರು ಕೂಡ, ಎಷ್ಟೇ ಕೂಗಿಕೊಂಡ್ರು ಕೂಡ, ಎಷ್ಟೇ ಕೈ ತಟ್ಟಿದ್ರು ಕೂಡ, ಎಷ್ಟೇ ಜೋರಾಗಿ ಅನ್ಯ ಭಾಷೆ ಮಾತಾಡಿದ್ರು ಕೂಡ, ಒಂದು ಜೂಮ್ ಮೀಟಿಂಗ್ ಅಲ್ಲ 1000 ಜೂಮ್ ಮೀಟಿಂಗ್ ಬಂದ್ರು ಕೂಡ, ಒಂದು ಆರಾಧನೆ ಅಲ್ಲ 1000 ಆರಾಧನೆಗೆ ಬಂದ್ರು ಕೂಡ, ಒಂದು ಅದ್ಭುತ ಕೂಡ ನಿನ್ನ ಜೀವಿತದಲ್ಲಿ ನಡೆಯಕ್ಕೆ ಸಾಧ್ಯವಿಲ್ಲ. ದೇವ ಮಗುವೇ, ನಿನ್ನನ್ನು ನೀನೇ ಏಮಾರಿಸಿಕೋ ಬೇಡ, ನಿನ್ನನ್ನು ನೀನೇ ಮೋಸ ಪಡಿಸಿಕೊಳ್ಳ ಬೇಡ. ದೇವರು ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನು ಮಾಡಲಾರ, ಏನು ಮಾಡಲಾರ. ಆತನ ಸ್ವಭಾವ ಪರಿಶುದ್ಧವಾದದ್ದು, ತನ್ನ ಕ್ಯಾರೆಕ್ಟರ್ ಪರಿಶುದ್ಧವಾದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮ್ಮ ಕ್ಯಾರೆಕ್ಟರ್ ಎಂತಂದರೆ, ನಮ್ಮ ಸ್ವಭಾವ ಎಂತದು, ನಮ್ಮ ಅಭ್ಯಾಸ ಎಂತದು. ದೇವರ ಅಭ್ಯಾಸ ಅವಾಗ ದೇವರೊಂದಿಗೆ, ತಂದೆಯ ಬಳಿಗೆ ಮಾತಾಡುವಂಥದ್ದು, ಯಾವಾಗಲೂ ದೇವರ ಜೊತೆ ನಡೆಯುವಂಥದ್ದು. ದೇವರು ಯೋಹಾನ ಸುವಾರ್ತೆಯಿಂದ ನಾನು ಒಬ್ಬರಿಂದ ಅಲ್ಲ, ನನ್ನ ಸಂಗಡ ಯಾವಾಗಲೂ ತಂದೆ ಇದ್ದಾರೆ.
ತಂದೆ ನನ್ನಲ್ಲಿಯೂ ನಾನು ಆತನಲ್ಲಿ ಇದ್ದೇವೆ. ನಾವಿಬ್ಬರು ಎಲ್ಲವನ್ನು ಮಾಡುತ್ತೇವೆ. ಅಲ್ಲೇನಿಲ್ಲ, ಇವತ್ತು ನಮ್ಮ ಸ್ವಭಾವ ಎಂಥದ್ದಾಗಿದೆ, ಪಾಪದಲ್ಲಿದ್ದೀವಾ? ಇವತ್ತು ನಾನು ಅನೇಕ ಕಾರ್ಯಗಳು ನಾನು ಬರಲಿಕ್ಕಿದ್ದೇನೆ, ಆದರೆ ನನಗೆ ಯಾಕೋ ಇವತ್ತು ಬೆಳಿಗ್ಗೆ ನನಗೆ ಒಂದು ವಿಷಯ ಮಾತ್ರ ನಿಮಗೆ ಕರೆಕ್ಟ್ ಕಲಿಸ್ಕೊಡ್ಬೇಕು. 7 ಪಾಯಿಂಟು, 8 ಪಾಯಿಂಟು, 5 ಪಾಯಿಂಟು, 20 ಪಾಯಿಂಟು, 30 ಪಾಯಿಂಟ್ ಹೇಳ್ಬಿಟ್ಟು ಹೋಗ್ಬೇಕು ನಾನು ಅಷ್ಟೇ. ಆದರೆ ಒಂದು ಚೇಂಜಸ್ ಇಲ್ಲ, ಒಂದು ಬದಲಾವಣೆ ಇಲ್ಲ. ನಾನು ಬಯಸ್ತೇನೆ, ನಾನು ನಂಬ್ತಾ ಇದ್ದೀನಿ, ಏಸಪ್ಪ ನಮ್ಮ ಸಭೆನ ಬದಲಾಯಿಸು, ನಮ್ಮ ಸಭೆ ಪರಿಶುದ್ಧದಲ್ಲಿ ಬೆಳೆಯಿರಿ. ಹಲ್ಲೆಲೂಯ. ಆಮೇಲೆ ಪ್ರಾರ್ಥನೆಯಲ್ಲಿ ಬೆಳೆಯಿರಿ. ಹಲ್ಲೆಲೂಯ. ಪರಿಶುದ್ಧವಾದ ಮನುಷ್ಯ ಪ್ರಾರ್ಥನೆ ಮಾಡದಿರಲ್ಲ. ಆಮೇಲೆ ಪ್ರಾರ್ಥನೆ ಮಾಡುವ ಮನುಷ್ಯ ಪಾಪ ಮಾಡಕ್ಕೆ ಅವನಿಗೆ ಸಾಧ್ಯತೆ ಇಲ್ಲ. ಹಲ್ಲೆಲೂಯ. ಯಾಕಂದ್ರೆ ಪ್ರಾರ್ಥನೆ ದೇವರೊಂದಿಗೆ ಮಾತಾಡುವಂಥದ್ದು, ದೇವರೊಂದಿಗೆ ನಡೆಯುವಂಥದ್ದು, ದೇವರೊಂದಿಗೆ ಸಂಭಾಷಣೆ ಮಾಡುವಂಥದ್ದು. ಪಾಪ ಮಾಡುವವನು ಪ್ರಾರ್ಥನೆ ಮಾಡಲ್ಲ, ಪ್ರಾರ್ಥನೆ ಮಾಡುವವನು ಪಾಪ ಮಾಡಲ್ಲ. ಹಲ್ಲೆಲೂಯ. ಈ 1 ನಿಮಿಷ ಕೂಡ ಪ್ರಾರ್ಥನೆ ಮಾಡಿದ್ರೆ ಎಷ್ಟೋ ದಿನ ಇದೆಯಾ? 5 ನಿಮಿಷ ಪ್ರಾರ್ಥನೆ. ಸಭೆಯಲ್ಲಿ ತುಂಬಾ ದಿನ ಇರಲ್ಲ. ನೀನು ಬರ್ಕೊಂಡು ದಯವಿಟ್ಟು ನೀನು ಬೇಜಾರು ಮಾಡ್ಕೋಬೇಡ. ಇರೋ ಸತ್ಯ ನಾನು ನಿನ್ಗೆ ಹೇಳ್ತೀನಿ. ನೀನು ಕರೆಕ್ಟಾಗಿ ಇರಬೇಕಂದ್ರೆ, ನಿನ್ನ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ, ನಿನ್ನ ಕುಟುಂಬ ಜೀವಿತ, ನಿನ್ನ ಬದುಕು ಚೆನ್ನಾಗಿರ್ಬೇಕಂದ್ರೆ ದಯವಿಟ್ಟು ಪ್ರಾರ್ಥಿಸು, ದಯವಿಟ್ಟು ಪ್ರಾರ್ಥಿಸು, ದಯವಿಟ್ಟು ಪ್ರಾರ್ಥಿಸು. ಆಮೇಲೆ ಏನ್ ಮಾಡು? ದೇವರ ವಾಕ್ಯ ಓದು. ಇದೆಲ್ಲ ನಮ್ಮನ್ನು ಓದಿ ಪರಿಶುದ್ಧಪಡಿಸುವಂಥದ್ದು. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ನಾನು ಹೇಳಿದ ಮಾತಿನಿಂದಲೇ ನೀವು ಏನಾಗಿದ್ದೀರಾ? ಶುದ್ಧರಾಗಿದ್ದೀರಾ. ನೀವು ಬೈಬಲ್ ಓದಕ್ಕೆ ಬರಲ್ಲ. ನಿಮಗೆ ಊರು ಕಥೆ ಓದ್ ಬರ್ತೀಯ, ಲೋಕದಲ್ಲಿ ಇರುವಂತ ಎಲ್ಲ ಕಾರ್ಯಗಳೆಲ್ಲ ಆದ್ರೂ ಬರ್ತೀಯ. ಬಂದೇನ್ ಮಾಡ್ತೀಯ? ಪ್ರೇಯರ್ ಮಾಡ್ತೀಯ. ಸ್ವಲ್ಪ ಅಪ್ಪ ಅಪ್ಪ ಅಂದ್ರೆ ಅಪ್ಪ ಹೇಳ್ತಾರೆ, ಅಮ್ಮ ನೀನು ಫಸ್ಟ್ ಅದೆಲ್ಲ ಇದ್ದು ಬಿಸಾಕು, ಆಮೇಲೆ ನಿನ್ನ ಹತ್ರ ಬರ್ತೀನಿ. ಹಲ್ಲೆಲೂಯ. ದೇವರ ವಾಕ್ಯ ನಾನು ಧ್ಯಾನಿಸಿ, ದೇವರ ವಾಕ್ಯ ನಾನು ಓದಿ. ಕೆಲವರು ಬೈಬಲ್ ಫುಲ್ಲು ಗೊತ್ತು, ಆದರೆ ಯಾವುದಕ್ಕೂ ಯೂಸ್ ಇಲ್ಲ. ಒಬ್ಬ ಮನುಷ್ಯ ಅವತ್ತು 2 ವಾರ ಹಿಂದೆ 2ನೇ ಆರಾಧನೆಗೆ ಒಬ್ಬ ಹುಡುಗ ಬಂದಿದ್ದ ತಕ್ಷಣ, ಓ ಪಾಸ್ಟರ್ ನಾನು ಬೈಬಲ್ ಕ್ರೂಸಲ್ಲಿ ಫಸ್ಟ್ ರ್ಯಾಂಕ್, ನನಗೆ ಟ್ರೋಫಿ ಕೊಟ್ಟವರು, ಅದಕ್ಕೆ ಕೊಟ್ಟವರು. ಆಯ್ತಪ್ಪ, ನಾನು ಹೊರಗಡೆ ನನಗೆ ಭಯ, ನಾನು ಇಲ್ವೇ ಏನೋ ಮಾತು ಗೊತ್ತು, ಸ್ವಲ್ಪ ಹಂಗೆ ಗೊತ್ತು, ಏನೋ ದೇವರ ಕೃಪೆಯಿಂದ ಸೇವೆ ಮಾಡಿ. ಆಮೇಲೆ ಅವನು ಹೇಳ್ತಾನೆ, ಪಾಸ್ಟರ್ ಪ್ರೇಯರ್ ಮಾತ್ರ ಮಾಡೋಕ್ಕಾಗ್ತದೆ ಪಾಸ್ಟರ್. ಹಲೋ, ಈ ಬೈಬಲ್ ಮಾತ್ರ ಓದ್ತೀಯ, ಪ್ರೇಯರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಅರ್ಥ? ಪಾರಿವಾಳಕ್ಕೆ 2 ರೆಕ್ಕೆ ಹಾರಕ್ಕಲ್ಲ, ಅರ್ಥ 1 ರೆಕ್ಕೆಲ್ಲ ಹಾರಕ್ಕಾಗಲ್ಲ. ಇವತ್ತು ಅನೇಕ ಒಂದೇ ರೆಕ್ಕೆ ಹೇಳಿದ್ದಾರೆ. ಬೈಬಲ್ ಓದಿದ್ರೆ ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ಮಾಡಿದ್ರೆ ಬೈಬಲ್ ಓದಿದ್ರೆ, ಇದು 2 ಫಾಲೋ ಮಾಡಿದ್ರೆ ನಾವು ಹಾರಕ್ಕೆ ಸಾಧ್ಯ. ಅದು ಸಮಯ ಇಲ್ಲ. ಕೊನೆಯದಾಗ ಒಂದು ಮಾತನ್ನು ನಾನು ಮುಗಿಸ್ತೇನೆ. ಒಂದು ವೇಳೆ ನೀನು ಪಾಪ ಮಾಡುವಾಗ ಏನಾಗ್ತದೆ ಗೊತ್ತಾ? ನೀವು ಸುಳ್ಳು ಇರುವಾಗ ಏನಾಗುತ್ತೆ ಗೊತ್ತಾ? ನೀವು ಎಲೆಗೆ ಹಾಕುವಾಗ, ಬೀಡಿ ಸಿಗರೇಟ್ ಕುಡಿಯುವಾಗ, ಎಣ್ಣೆ ಕುಡಿಯುವಾಗ, ನೀವು ಮಾಡುವಂತ ತಪ್ಪಾದ ಆಲೋಚನೆಗಳು, ಮನೋಭಾವನೆ ಏನು, ಕೆಲವು ನೋಡಿ ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನು ಯೋಚನೆ ಮಾಡ್ತಾರೆ. ಒಳಗಡೆನೇ ತಿಂತಾರೆ, ಒಳಗಡೆನೆ ನೋಡಿದ್ರ ಒಳಗಡೆ ಕೆತ್ತಲು ಆ ಮರದ ತಿಂತ ಆಗ್ತದೆ. ಎಷ್ಟು ಸ್ಟ್ರಾಂಗ್ ಇದ್ರು ಕೂಡ ಒಂದು ದಿನ ಚಿಕ್ಕ ಗಾಳಿಗೆ ಬಿದ್ದೋಗುತ್ತೆ. ಒಳಗಡೆ ತಿನ್ನಂತಹ ಸೈತಾನನ ಕಾರ್ಯಗಳು ನಾಶಪಡಿಸು. ಬೈಬಲ್ ಹೇಳ್ತದೆ, ಶರೀರ ಕಾರ್ಯವನ್ನು ನಾಶಪಡಿಸಿದರೆ ನೀವು ಜೀವಿಸ್ತೀರ, ನೀವು ಬದುಕ್ತೀರ. ಹಲ್ಲೆಲೂಯಾ. ನೋಡಿ, ಇಬ್ರಿಯರ ಪುಸ್ತಕ ಇದರ ಹೇಳಿ ನಾನು ಮುಗಿಸ್ತೇನೆ. ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ಸರಿ, ಇದು ಇವತ್ತು ಈ ವಾಕ್ಯದ ತುಂಬಾ ಪ್ರಾಮುಖ್ಯವಾದ ಒಂದು ಸಮಯಕ್ಕೆ ಬಂದಿದೆ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಇದನ್ನು ಪೂರ್ತಿಯಾಗಿ ನಿಮ್ಗೆ ಹೇಳ್ಬೇಕು. ಪಾಸ್ಟರ್, ನಾನು ಪಾಪ ಮಾಡ್ತಾ ಇದ್ದೀನಿ, ಪಾಸ್ಟರ್ ನಾನು ತಪ್ಪುಗಳು ಮಾಡ್ತಾರೆ, ಅದಕ್ಕೆ ಏನಾಗ್ತದೆ? ಒಂದು ಇಬ್ರಿಯರ ಪುಸ್ತಕ 6ನೇ ಅಧ್ಯಾಯ 4ನೇ ವಾಕ್ಯ ಅಥವಾ 3ನೇ ವಾಕ್ಯ ಓದು. ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ, ನೋಡಿ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ
ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಅಥವಾ ಅನುಭವಿಸಿದವರೆಲ್ಲ ಯಾರು? ರಕ್ಷಣೆ ಹೊಂದಿದವರು, ದೀಕ್ಷಾಸ್ನಾನ ಹೊಂದಿದವರು, ಅಭಿಷೇಕ ಪಡೆದುಕೊಂಡವರು, ಮುಂದಿನ ರಾಜ್ಯಕ್ಕೋಸ್ಕರ ಪ್ರಯಾಸ ಪಟ್ಟವರು, ಸೇವೆ ಮಾಡಿದವರು, ಸೇವಕರ ಜೊತೆ ನಿಂತವರು, ಕಷ್ಟ ನಷ್ಟ ಕಣ್ಣೀರು ನೋವು ಬಾಧೆ ಬಂದರೂ ಕೂಡ ಬಿಟ್ಟು ಹೋಗದಿರುವಂತ ಜನರು. ಆದರೆ ಇದರ ಕೆಳಗೆ ಓದಿ ಇವಾಗ ಭ್ರಷ್ಟರಾದರೆ, ದ್ರೋಹಿಗಳಾದರೆ, ಆರಾಧನೆಗಳನ್ನು ಬಿಟ್ಟರೆ, ಪ್ರಾರ್ಥನೆಗಳು ಬಿಟ್ಟರೆ, ದೇವರ ವಾಕ್ಯದ ಅನುಭವಗಳನ್ನು, ದೇವರ ಪವಿತ್ರ ಆತ್ಮನ ಅನುಭವಗಳನ್ನು ನೀವು ಬಿಟ್ಟರೆ, ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ದೇವರು ಹೇಳ್ತಾರೆ, ಒಂದು ಸರಿ ಸಭೆಗೆ ಬಂದ್ಬಿಟ್ಟಮ್ಮ, ಒಂದು ಸರಿ ಸಭೆ ಬಂದ್ಬಿಟ್ಟ ಸಹೋದರ, ದೀಕ್ಷಾಸ್ನಾನ ಎತ್ಕೊಂಡ್ಬಿಟ್ಟ ಸಹೋದರ, ಅಭಿಷೇಕ ಪಡ್ಕೊಂಡ ಸಹೋದರ, ಆಮೇಲೆ ವಾಕ್ಯದ ಶ್ರೇಷ್ಠತೆ ಹೊಂದಿಕೊಂಡ ಸಹೋದರ, ಇವುಗಳೆಲ್ಲ ಪಡ್ಕೊಂಡ ಮೇಲೆ ಕೂಡ, ಇವುಗಳೆಲ್ಲ ಹೊಂದಿಕೊಂಡ ಮೇಲೆ ಕೂಡ ಊರಿಗೆಲ್ಲ ಹೋಗಿ ಸೇವೆ ಮಾಡಿದೆ, ಅಲ್ಲಿ ಹೋಗಿ ಸ್ವಾರ್ಥ ಸಾಧೆ, ಆತ್ಮಗಳ ಆದಾಯ ಮಾಡಿದೆ, ಪಾಸ್ಟರ್ ಜೊತೆ ಇದ್ದೆ, ಪಾಸ್ಟರ್ ಜೊತೆ ಕಷ್ಟಪಟ್ಟೆ, ಪಾಸ್ಟರ್ ಜೊತೆ ಪ್ರಯಾಸ ಪಟ್ಟೆ, ಓಕೆ, ಎಲ್ಲ ಓಕೆ. ಬೈಬಲ್ ಹೇಳ್ತದೆ, ಅವನು ಭ್ರಷ್ಟನಾದರೆ ಅಂದ್ರೆ ದೇವರಿಗೆ ದ್ರೋಹಿ ಆದರೆ ಅವನಿಗೆ ಮನಸ್ಸಾಂತರ ಹುಟ್ಟಿಸುವುದು ಅಸಾಧ್ಯ ಇದೆ. ಅಲ್ಲೇಲೂಯಾ. ಕೆಲವು ನೋಡಿ ತೀರ್ಮಾನ, ಈ ತರ ಪ್ರಸಂಗ ಕೇಳಿದ ತಕ್ಷಣ ಇನ್ಮೇಲೆ ಏನು ಮಾಡಬಾರ್ದಪ್ಪ, ಇನ್ಮೇಲೆ ಯಾವುದು ಯೋಚನೆ ಮಾಡಬಾರ್ದು, 2 ದಿನ ಎಲ್ಲ ಕಟ್ಟಿನಿಟ್ಟಾಗಿ ಕರೆಕ್ಟಾಗಿ ಇರ್ತಾರೆ, 3ನೇ ದಿನ ಎಲ್ಲ ಸೇಸ್ ಹಾಕೊಂಡ್ಬಿಡ್ತಾರೆ. ಹೋಗಿದೆ ಸೈತಾನಲ್ಲ, ಅದೇ 7 ಆತ್ಮ ಬಂದ್ಬಿಡ್ತು. ಬೈಬಲ್ ಹೇಳ್ತದೆ, ಅದ್ರ ಕೆಳಗಡೆ ವಾಕ್ಯ ಹೇಳ್ತದೆ, ನೀನು ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಚೆನ್ನಾಗಿದೆಯಾ ವಾಕ್ಯ? ಅಲ್ಲೂ ಬರ್ತದೆ, ದುಃಖ ಆಗ್ತದೆ. ಅವ್ರು ಪುನಃ ಯೇಸು ಸ್ವಾಮಿ ಹೆಂಗ್ರಿ ಆಗುತ್ತೆ? ಒಂದು ಸರಿ ಅವರು ಪಟ್ಟ ಪಾಡನೆ ನೋಡೋಕ್ಕೆ ನಮ್ಮ ಕೈಲಿ ಅದು ನೋಡೋಕ್ಕಾಗಲ್ಲ, ಕಣ್ಣಲ್ಲಿ ಅದು ನೆನೆಸಿ ಕೂಡ ನೋಡೋಕ್ಕಾಗ್ತಾ ಇಲ್ಲ. ನೀವು ಪಾಪ ಮಾಡಿದಾಗ, ನೀವು ಸುಳ್ಳು ಹೇಳಿದಾಗ, ನೀವು ದೇವರಿಗೆ ವಿರೋಧವಾಗಿ ತಿರುಗಿ ಬಿದ್ದಾಗ, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ನೀನು ಹಾಕ್ಕೊಂಡಿರುವಾಗ, ನೀನು ದೇವರನ್ನು ಮತ್ತೆ ಶಿಲುಬೆ ಹಾಕ್ತೀನಿ. ದೇವರನ್ನು ಕರೆದಾಗ, ನಾನು ಪರಿಶುದ್ಧನು ನೀವು ಪರಿಶುದ್ಧರಾಗಿರ್ರಿ ಅಂತ ಕರೆದರಲ್ವೇ? ನಂಬಿಗಸ್ತನಾದ ದೇವರು, ಪ್ರೀತಿಪೂರ್ವಕವಾದ ದೇವರು, ಪ್ರೀತಿಸುವಂತ ದೇವರು, ಕನಿಕರಿಸುವಂತ ದೇವರು. ಮತ್ತೆ ನೀನು ಶಿಲುಬೆಗೆ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಮತ್ತೆ ನೀನು ಚಾಟಿಂದ ಹೊಡಿತಾ ಇದೆಯಾ? ಮತ್ತೆ ಯೇಸು ಸ್ವಾಮಿಗೆ ಮುಳ್ಕಿರೀಟ ಕೊಡ್ತಾ ಇದೆಯಾ? ಮತ್ತೆ ದೇವರಿಗೆ ನೀವು ಅವಮಾನ ಪಡಿಸ್ತಾ ಇದೆಯಾ? ಯೇಸು ಸ್ವಾಮಿ ಶಿಲುಬೆ ಹೊತ್ತುಕೊಂಡು ಹೋಗುವಾಗ ಅನೇಕ ರಾತ್ರಿಗಳನ್ನು ಅವಮಾನ ಪಡಿಸಿದ್ರು. ಅದು ದೇವರು ಸಹಿಸಿಕೊಳ್ತಾರೆ, ಆದರೆ ಇದು ಸಹಿಸಿಕೊಳ್ಳಲ್ಲ. ಸೇವಕರಾದ ನಮಗೆ ಒಂದೊಂದು ಸರಿ ಜನರು ನೋಡುವಾಗ ಎಷ್ಟೆಲ್ಲ ದೇವರೇ ನಾವು ಕಷ್ಟಪಟ್ಟು ಅಥವಾ ಮನೆ ಬಿಸಿಲು ನೋಡಿ ನಾವು ಉಪವಾಸ ಮಾಡಿ ಆಶೀರ್ವದಿಸಲೇಬೇಕು, ಆ ಕುಟುಂಬ ಉದ್ಧಾರ ಆಗಲೇಬೇಕು, ಗಂಡ ಹೆಂಡತಿ ಚೆನ್ನಾಗಿರಲೇಬೇಕು ಅಂತ ಕಣ್ಣೀರು ಸುರಿಸಿ ಉಪವಾಸ ಮಾಡಿ ಮೊಣಕಾಲ ನಿಂತವರಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ 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 ಆಶೀರ್ವದಿಸಲ್ಪಟ್ಟವರು ದೇವರಿಗೆ ಭ್ರಷ್ಟನಾದಾಗ ನಮಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಬೈಬಲ್ ಯೇಸು ಸ್ವಾಮಿ ಮತ್ತೆ ಶಿಲುಬೆ ಮತ್ತೆ ನೀನು ಶಾಂತಿಯಿಂದ ಉಳಿತಾ ಇದ್ದೀರ, ಮತ್ತೆ ಆತನಿಗೆ ಮುಳ್ಳಿನ ಕಿರೀಟ ನೀವು ತರಿಸ್ತಾ ಇದ್ದೀರ. ಬೈಬಲ್ ಎಷ್ಟು ಕಠಿಣವಾದ ಹೃದಯ ನಮ್ಮ ಹೃದಯ. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಸಾಯಬೇಕೆಂದೇ ಬಂದನು, ನಮಗೋಸ್ಕರ ಬಲಿ ಆಗಬೇಕೆಂದೇ ಬಂದನು, ನಮ್ಮ ಪಾಪಗಳೆಲ್ಲ ಒತ್ತಿಕೊಳ್ಳದೇ ಬಂದನು. ನಾವು ಹಿಂಸೆ ಪಡಬಾರದು, ನಾವು ಆ ಶಿಲುಬೆಯಲ್ಲಿ ಸಾಯಬಾರದು ಅಂತ ಪರಿಶುದ್ಧರಾಗಿ ಆದ ದೇವರು ಬೈಬಲ್ ಹೇಳ್ತದೆ, ನಮಗೋಸ್ಕರ ಪಾಪವಾದನು, ನಮಗಾಗಿ ಶಾಪವಾದನು, ನಮಗಾಗಿ ಅದನ್ನು ಎಲ್ಲ
ನಮ್ಮ ಅಪರಾಧ ನಿಮಿತ್ತವಾಗಿ ಯೆಹೋವನು ಆತನನ್ನು ಚರ್ಚಿದನು. ನಮ್ಮ ಹಿಂಸೆ, ನಾವು ಮಾಡಿದ ಪಾಪದ ನಿಮಿತ್ತವಾಗಿ, ಅಪರಾಧ, ನಿಂದೆಗಳು, ನಾವು ಮಾಡಿದ ಎಲ್ಲ ತಪ್ಪುಗಳಿಗಾಗಿ ದೇವರು ಆತನನ್ನು ಚರ್ಚಿದನು ಅಂತ ವಾಕ್ಯವಿರುತ್ತದೆ. ಮತ್ತೆ ಮತ್ತೆ ಪಾಪ ವಾಕ್ಯ ದೇವರಲ್ಲಿದೆ. ಮತ್ತೆ ಮತ್ತೆ ದೇವರಿಗೆ ದ್ರೋಹಿಗಳಾಗ್ತೀರಾ. ಯಾವಾಗ ಈ ಸಭೆಯಲ್ಲಿ ಕಾಲಿಟ್ಟಿರೋ ನೀವು ದೇವರ ಮಕ್ಕಳಾಗ್ತೀರಿ. ಮತ್ತೆ ನೀವು ದೀಕ್ಷಾಸನ ಎತ್ತಿಲ್ವೋ, ನೀವು ದೀಕ್ಷಾಸನ ಒಪ್ಪಿಸಿಕೊಟ್ಟಿದ್ದೀವೋ, ನೀನ್ ದೇವರ ಮಗನೇ, ನೀನ್ ದೇವರ ಮಗನೇ, ನೀನ್ ದೇವರ ಮಗುವೆ. ಆದ್ರೆ ನೀನ್ ಮಾಡೋ ತಪ್ಪಕ್ಕೆ ಮತ್ತೆ ಯೇಸು ಸ್ವಾಮಿ ಶಿಲುಬೆಗೆ ಆಗ್ತಾ ಇದೆಯಾ? ಮತ್ತೆ ನಿನ್ನ ಮೈಂಡಲ್ಲಿ ಮಾಡುವಂತ ತಪ್ಪು, ನಿನ್ನ ಮೈಂಡಲ್ಲಿ ಯೋಚಿಸುವಂತ ಕೆಟ್ಟ ಕೆಟ್ಟ ಕಾರ್ಯಕ್ಕೆ ದೇವರನ್ನ ಶಿಲುಬೆಗೆ ಆಗ್ತಾ ಇದೆಯಾ? ದೇವರ ಮಗುವೆ ಮತ್ತೆ 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 ಯೇಸು ಸ್ವಾಮಿನ ಅವಮಾನದ ವಾಕ್ಯ ಮಾತು ನಾನು ಕೇಳಕ್ಕಾಗ್ತಾ ಇದೆ. ಆತನನ್ನು ನಾವು ಅವಮಾನಪಡಿಸಲ್ಲ. ಎಷ್ಟೋ ಸರಿ ನಾವು ಪ್ರಾರ್ಥನೆ ಮಾಡಿ, ಸ್ವಾಮಿ ಸತ್ತರೆ ಪರವಾಗಿಲ್ಲಪ್ಪ, ನಿಮ್ಮನ್ನ ಮನುಷ್ಯನಿಗೆ ಬರಬಾರದು ಸ್ವಾಮಿ, ನಾವು ಸತ್ತು ಹೋದರೆ ಪರವಾಗಿಲ್ಲ, ನಾವು ನಾಶವಾದರೂ ಪರವಾಗಿಲ್ಲ, ನಿಮ್ಮ ನಾಮ ಮಾತ್ರ ಅವಮಾನ ಪಡಬಾರದು, ನಿಮ್ಮ ನಾಮ ಮಾತ್ರ ಅವಮಾನ ಪಡಬಾರದು. ಎಷ್ಟು ಸರಿ ಕಣ್ಣೀರಿಗೆ ಪ್ರಾರ್ಥಿಸಿದ್ವಿ, ಎಷ್ಟು ಸರಿ ದೇವರ ಹತ್ರ ಹೇಳಿದ್ವಿ, ಸ್ವಾಮಿ ನಿಮ್ಮ ನಾಮ ಮಹಿಮೆಗಾಗಿ ಜೀವಿಸ್ತೇನೆ, ನಿನ್ನ ರಾಜ್ಯಕ್ಕಾಗಿ ನೀತಿಗೋಸ್ಕರ ತಮಕ ಪಡ್ತೇನೆ, ನಿನ್ನಗೋಸ್ಕರ ಸಾಕ್ಷಿಯಾಗಿರುತ್ತೇನೆ ಅಂತ ಹೇಳಿದವರು ನಾವು ಮತ್ತೆ ಮತ್ತೆ ಪಾಪ ಮಾಡಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿನ ಮತ್ತೆ ಒಲಿಯುತ್ತಾಗವೆ. ಆಮೇಲೆ ದೇವರಿಗೆ ಎಲ್ಲವನ್ನು ಸಹಿಸಿಕೊಳ್ತಾನೆ. ಮತ್ತೆ ದೇವ ಮಕ್ಕಳು ಪಾಪ ಮಾಡಿದಾಗ ಸಹಿಸಿಕೊಳ್ಳಕ್ಕಾಗಲಾರೆ. ಒಂದು ಸರಿ ಮಗ ಬರೆದ್ರೆ ಅದು ತಡ್ಕೋಬಹುದು, ಒಂದು ಸರಿ ಮಗ ಬೈದ್ರೆ ತಡ್ಕೋಬಹುದು, ಪದೇ ಪದೇ ಮಗ ಬೈದ್ರೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದು ಒತ್ತಲೆ ಎಷ್ಟು ನೋವಾಗುತ್ತೆ ತಂದೆ ತಾಯಿಗೆ. ಅದಕ್ಕಿಂತಲೂ ಸಾವಿರ ಪಟ್ಟು ನನ್ನ ತಂದೆಯಾದ ನನ್ನ ರಕ್ಷಕನಾದ ದೇವರು ಯೇಸು ಅವನೇ ಅವನಿಗೆ ಅವಮಾನ ಪಡಿಸ್ತಾ ಇದ್ದಾರೆ. ಅದಕ್ಕಿಂತ ಸತ್ತು ಹೋದರೆ ಒಳ್ಳೆಯದು. ನಾವು ಸತ್ತು ಹೋಗ್ಬಿಟ್ರೆ ಒಳ್ಳೆಯದು. ಆತನಿಗೆ ಅವಮಾನ ಆಗಬಾರದು, ಆತನ ನಾಮಕ್ಕೆ ಅವಮಾನ ಆಗಬಾರದು. ಕಷ್ಟಗಳು, ನಿಂದೆಗಳು ಬಂದವರು, ನಮ್ಮ ಸೇವೆ ಹೋರಾಟಗಳು ಬಂದರು, ನಾವೇನು ಒಂದೇ ಮಾತು ದೇವರಿಗೆ, ನಮ್ಮನ್ನು ಏನಾದ್ರೂ ಬೈಕೊಳ್ಳಿ ಜನರು, ನಮ್ಮನ್ನು ಏನಾದ್ರೂ ಮಾಡಿಕೊಳ್ಳಿ ಜನರು, ಒಂದು ಸಾರಿ ಯೇಸು ಸ್ವಾಮಿ ನಾಮಕ್ಕೆ ಅವಮಾನ ಬರಬಾರದು, ಆತನಿಗೆ ಅವಮಾನ ಪಡಿಸಬಾರದು. ಅದಕ್ಕೆ ಕಷ್ಟವಾದರೂ, ನಷ್ಟವಾದರೂ, ಕಣ್ಣೀರಾದರೂ, ನೋವಾದರೂ, ಬಾಧೆ ಆದರೂ, ರಾತ್ರಿ ಆಗಲಾದರೂ ಆತನ ನಾಮಕ್ಕೆ ಅವಮಾನವಾಗಬಾರದು. ನಾವು ರಾತ್ರಿ ಆಗಲು ದುಡಿಯುತ್ತಾನೆ. ಅವ್ರು ಪಾಪ ಮಾಡಿದಾಗ ಮತ್ತೆ ಅಕ್ಕನ ಮಹಾರಾಣೇಶ್ವರ ಯೇಸು ಸ್ವಾಮಿನ ಅಮೃತನೆ ಅದು ಮಾತ್ರಗಳಿಂದ ಅವಮಾನ ಪಡಿಸ್ತಾರೆ, ಅವಮಾನ ಪಡಿಸ್ತಾರೆ. ನಿನ್ನ ಸೃಷ್ಟಿಕರ್ತನು, ನಿನ್ನನ್ನು ಉಂಟು ಮಾಡಿದ ದೇವರು, ನಿನಗೋಸ್ಕರ ಪ್ರಾಣ ಕೊಟ್ಟಂತ ದೇವರು, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತ ಜನರು ಇವತ್ತು ಮತ್ತೆ ಆತನ ಶಿಲುಬೆಗೆ ಹಾಕಿ ಅವಮಾನ ಪಡಿಸ್ತಾರೆ. ನನ್ನ ಮಗನಿಗೋಸ್ಕರ ಎಷ್ಟೆಲ್ಲ ನಾನು ಪ್ರಯಾಸ ಪಟ್ಟೆ, ನನ್ನ ಮಗನಿಗೋಸ್ಕರ ಎಷ್ಟೆಲ್ಲ ನಾನು ಎಲ್ಲವನ್ನೂ ಕಳ್ಕೊಂಡೆ. ಆದ್ರೆ ಇವಾಗ ಅವನು ಮದುವೆ ಮಾಡಿ ನಮ್ಮನ್ನೇ ಬಿಟ್ಟು ಹೋಗ್ಬಿಟ್ಟು ಆ ತಂದೆ ತಾಯಿ ದುಃಖ ಮಾಡ್ತಾರೆ. ಎಷ್ಟು ಕಣ್ಣೀರು ಗೊತ್ತಾ, ಎಷ್ಟು ನೋವಾಗುತ್ತೆ ಗೊತ್ತಾ. ಅಯ್ಯೋ ಮಗುವಾಗಿದ್ದಾಗಲೇ ನಾನು ಕತ್ತಿಸಿ ಸಾಯಿಸದೆ ಚೆನ್ನಾಗಿರೋದು ಪಾಸ್ಟರ್. ಇವತ್ತು ಈ ಬಾಧೆ, ಈ ಕಷ್ಟಗಳನ್ನು ಅನುಭವಿಸೋದಕ್ಕಿಂತಲೂ ಅವತ್ತೇ ಒಂದು ದಿನ ದುಃಖಪಟ್ಟು ಕಣ್ಣೀರು ಸುರಿಸಿ ಬಿಟ್ಟು ಬಿಡ್ತಾರೆ. ಇಷ್ಟೆಲ್ಲ ಬೆಳೆಸಿ, ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಇವನು ಇಂಥ ದ್ರೋಹ ಮಾಡ್ತಾರೆ ಅಂತ ತಂದೆ ತಾಯಿ. ಇವತ್ತು ಯೇಸು ನಮ್ಮ ಕುರಿತು ಏನು ಹೇಳಬಲ್ಲನು? ಯೇಸು ನಮ್ಮನ್ನ ಕುರಿತು ಏನು ಹೇಳಬಲ್ಲನು? ನಿನ್ನ ಜೀವಿತ ಕುರಿತು, ನನ್ನ ಜೀವಿತ ಕುರಿತು ಯೇಸು ಹೇಳಬಲ್ಲನು? ಏನೋ ಆತ್ಮೀಯ ಜೀವಿತ, ಎಲ್ಲಾ ಜೀವಿತ ತರ ಒಂದು ಜೀವಿತ ಅನ್ಕೋಬೇಡಿದ್ದೀರೋ ಮಕ್ಕಳೇ. ದೇವರು ಹೇಳ್ತಾರೆ, ನೀವು ಪಾಪ ಮಾಡುವಾಗ, ನೀವು ನನಗೆ ಬಸ್ತರಾದಾಗ, ನೀವು ನನ್ನ ಸಭೆಯನ್ನು ಬಿಟ್ಟು ಹೋದಾಗ, ನೀವು ನನ್ನ ಆರಾಧನೆಯನ್ನು ಬಿಟ್ಟು ಹೋದಾಗ ಸೈತಾನ ಸಂತೋಷ ಪಡುತ್ತಾನೆ. ಸೈತಾನಿಗೆ ಸಂತೋಷ, ಸೈತಾನಿಗೆ ಅದೇ ಬೇಕು. ಸೈತಾನ ನಿಮ್ಮನ್ನು ಹೇಗಾದರೂ ತಂದೆಯಿಂದ ದೂರಪಡಿಸಬೇಕು ಅಂತ ನೋಡ್ತಾನೆ. ದೇವರಾದರೂ ನನ್ನ ಮಗನೇ, ನನ್ನ ಮಗಳೇ, ನನ್ನ ಬಳಿಗೆ ಬಾ, ನಾನು ನಿನಗೋಸ್ಕರ ಎಲ್ಲವನ್ನು ಇಟ್ಟಿದ್ದೇನೆ, ನಾನು ನಿನಗೋಸ್ಕರ ಎಲ್ಲವನ್ನು ಮಾಡಿದ್ದೇನೆ, ನಿನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ. ನೀ ಮಾಡಬೇಕಾದದ್ದು ಒಂದೇ ಇಲ್ಲ, ನನಗೋಸ್ಕರ ಪರಿಶುದ್ಧವಾಗಿ ಜೀವಿಸು. ಆ ಪರಿಶುದ್ಧ ಜೀವಿತ
ವಿರುದ್ಧ ನಮ್ಮನ್ನು ಪೀಡಿಸ್ತಾ ಇದೆ ಸೈತಾನನಿಗೆ ಸಾಲ ಕೊಡ್ತೀವಿ, ಸೈತಾನ ಬಂದು ನಮ್ಮನ್ನ ದೇವರಿಂದ ದೂರಗೊಳಿಸ್ತಾರೆ. 59 ಆಮೇಲೆ ಏಷಯ 59 ವಾಕ್ಯ ಇರ್ತದೆ, ನಿಮ್ಮ ಅಪರಾಧ ನಿಮ್ಮ ಪಾಪಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ದೂರಪಡಿಸ್ತಾರೆ. ಇವತ್ತು ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದೆ ದೇವರ ಮಗುವೆ. ಒಂದು ಸಾರಿ ಈ ಲೋಕಕ್ಕೆ ಬಂದು ಬಲಿಯಾಗುವುದು ತಪ್ಪಾಗಿಲ್ಲ. ಒಂದು ಸಾರಿ ಆತ ನಮಗೋಸ್ಕರ ಹಿಂಸೆಗಳನ್ನು ಅನುಭವಿಸಿದನು. ಒಂದು ಸಾರಿ ನಮಗಾಗಿ ಎಲ್ಲವನ್ನು ಸಹಿಸಿಕೊಂಡರು. ಮತ್ತೆ ಮತ್ತೆ ನಾವು ಶಿಲುಬೆಗಾಗ್ತಾ ಇದ್ದೀವಿ, ಮತ್ತೆ ಮತ್ತೆ ಶಿಲುಬೆಗಾಗ್ತಾ ಇದ್ದೀವಿ, ಮತ್ತೆ ಮತ್ತೆ ಅವಮಾನ ಪಡಿಸ್ತಾರೆ ದೇವರ ಮಗುವೆ. ಆಮೇಲೆ ನಮ್ಮ ದೇವರನ್ನು ನೋಡಿ ಹೇಳ್ತಾ ಇದ್ದಾರೆ, ಬೈಬಲ್ ವಾಕ್ಯ ಹೇಳಿದ್ರೆ ಯಾರಾದ್ರೂ ಇರ್ತದವರು ಆ ವಾಕ್ಯ ಓದಿ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನು ಕೇಳ ನಿನ್ನ ಕೂಗುವ ಮಾತಾ ಕಿವಿಗೆ ಬೀಳ್ತಾ ಇಲ್ಲ. ಯಾಕೆ? ಆತನ ಮುಖಕ್ಕೆ ಅಡ್ಡವಾಗ್ಬಿಟ್ಟಿದೆ. ದೇವರು ನಿಮ್ಮನ್ನು ನೋಡದಂತೆ ನಿಮ್ಮ ಪಾಪ ಗೋಡೆಯಲ್ಲಿ ನಿಂತು ಬಿಟ್ಟಿದೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳದಂತೆ ನಿಮ್ಮ ಪಾಪ ನಿಂತು ಬಿಟ್ಟಿದೆ. ದೇವರ ವಾಕ್ಯ ಹೇಳ್ತಾರೆ, ದೇವರು ನಮ್ಮ ಜೊತೆ ಮಾತಾಡಲಿಕ್ಕೆ ಶಕ್ತನು, ದೇವರು ನಮ್ಮನ್ನು ಆಶೀರ್ವದಿಸ ಶಕ್ತನು, ನಮ್ಮ ಚೆನ್ನಾಗಿರಲಿಕ್ಕೆ ಶಕ್ತನು. ಆದರೆ ನಾವು ಮಾಡುವ ಒಂದು ಕೆಟ್ಟ ಕೆಲಸ ಇದೆಯಲ್ಲ, ಪದೇ ಪದೇ ಯಾವಾಗ ಯಾರೋ 2000 ಹಿಂದೆ ಅವರು ಶಿಲುಬೆಲೆ ಹೊಡೆದಿದ್ರು ಸಹಿಸ್ಕೋಬಹುದು. ಆದರೆ ಇವತ್ತು ಡೈಲಿ ನಾವು ಹೊಡಿತಾ ಇದ್ದೀವಲ್ವ, ಡೈಲಿ ಅವಮಾನ ಕಳಿಸ್ತಾರೆ. ನಮ್ಮ ನೋಡಿ ಅಂದ್ರೆ ಏನಮ್ಮ ಹೆಣ್ಣು ಹೇಳ್ತಿದ್ಯಾ ನೀನು, ಏನ್ ಬಾಳೆ ಕಲಿಸಿದ್ಯಾ ಅಂದ್ರೆ ಎಷ್ಟು ದುಃಖ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಏನು ಕಲಿಸಿದ್ಯಾ, ಇದನ್ನ ಕಲಿಸಿರೋದು ತಕ್ಷಣ ಒಂದು ಹೇಳ್ತಾರೆ, ತಾಯಿ ಸರಿ ಇದ್ದಾನೆ ಮಗಳು ಸರಿ ಇದ್ದಾರೆ. ತಕ್ಷಣ ಒಂದು ಹೇಳ್ತಾರೆ, ತಂದೆ ಸರಿ ಇದ್ದಾರೆ ಮಗ ಸರಿ ಇದ್ದಾರೆ. ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ, ನಾವೇನ್ ಮಾಡ್ಬಿಟ್ಟಿದ್ದೀವಿ, ಮತ್ತೆ ಮತ್ತೆ ಶಿಲುಬೆಗಾಗ್ತದೆ, ಮತ್ತೆ ಮತ್ತೆ ಅವಮಾನ ಪಡಿಸ್ತದೆ. ಇವತ್ತು ಎಷ್ಟು ಸಾರಿ ನೀವು ಅವಮಾನ ಪಡಿಸಿದ್ದೀರಾ ಯೋಚನೆ ಮಾಡಿ. ಎಷ್ಟು ಸಾರಿ ದೇವರಿಗೆ ನಿಂದನೆ ಮಾಡಿದ್ದೀರಾ. ಜೀವ ಸ್ವರೂಪನಾದ ದೇವರು, ಅದ್ಭುತ ಮಾಡುವಂತ ದೇವರು, ನಮ್ಮ ಜೀವನದಲ್ಲಿ ಅದ್ಭುತ ಮಾಡಬೇಕಂತಲೇ ಆತನು ಈ ಭೂಮಿಗೆ ಬಂದರು, ನಮ್ಮನ್ನು ಚೆನ್ನಾಗಿಕ್ಕಬೇಕಂತಲೇ ಬಂದರು. ಆದರೆ ನಾವು ಮಾಡುವ ತಪ್ಪಿನಿಂದ ನಾವು ಹಾಳಾಗುತ್ತದೆ, ನಾವು ಮಾಡುವ ಪಾಪನಿಂದ ನಾವು ಹಾಳಾಗುತ್ತೇವೆ. ಬೈಬಲ್ ವಾಕ್ಯ ಹೇಳ್ತಾರೆ, ಇನ್ನ ನೀವು ಪಾಪ ಮಾಡಬೇಡ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ, ನಿನಗೆ ಸ್ವಸ್ಥವಾಯ್ತಲ್ಲ, ನೀ ಗುಣವಾಗಲ್ಲ, ನೀ ಕುಡಿಯೋದು ಬಿಟ್ಟಿಲ್ಲ, ನೀ ಎಳೆಬೇಕಾಗೋದು ಬಿಟ್ಟಿಲ್ಲ, ನೀ ಅನ್ಸಾಕೋದು ಬಿಟ್ಟು. ಕೆಲವರು ನೋಡಿ ಏನೇ ಉಪದೇಶ ಮಾಡಿ ಅಪ್ಪ ನಾವು ಇನ್ನ ಹೆಂಗ್ ಉಪದೇಶ ಮಾಡ್ಬೇಕು ನಮಗೆ ಗೊತ್ತಿಲ್ಲ. ದೇವರು ನಮ್ಗೆ ಕೊಡೋ ಎಲ್ಲ ವಾಕ್ಯಗಳು ನಾವು ಸಾಕ್ತಾ ಇದ್ದೀವಿ, ಆದರೂ ಕೂಡ ಅವರ ಜೀವನದಲ್ಲಿ ಒಂದು ಚೇಂಜಸ್ ಇರಲ್ಲ. ಅದೇ ಕಲ್ಲು, ಈ ಕಲ್ಲಿಗೆ ಒಂದು ಚೆಂಡು ಎತ್ಕೊಂಡು ನಾವು ಹೊಡೆದ್ರೆ ಹೆಂಗ್ ರಿವರ್ಸ್ ಬರ್ತಾರೋ ಅದೇ ತರ ನಾವು ಎಷ್ಟೇ ಉಪದೇಶ ಮಾಡಿ ಅವ್ರ ಹಂಗೆ ಇರುತ್ತೆ, ಅವ್ರ ಜೀವಿತಕ್ಕೂ ಹಂಗೆ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಶಾಪ ಇರ್ತಲ್ಲ, ಅವ್ರ ಜೀವಿತಕ್ಕೂ ಹಂಗೆ ಇರುತ್ತೆ, ಅವ್ರ ಕುಟುಂಬಕ್ಕೂ ಹಂಗೆ ಇರ್ತದೆ. ಇವತ್ತು ಎಷ್ಟೋ ಜನ ಐಸಿಯು ವಾರ್ಡಲ್ಲಿ ಯಾಕಿಲ್ಲ, ಐಸಿಯು ವಾರ್ಡಲ್ಲಿ ಎಷ್ಟು ಜನ ಇಲ್ಲ, ಯಾಕೆ? ಮನ ತಿರುಗಕ್ಕೆ ಸಮಯ ಕೊಟ್ಟರು, ಅವಕಾಶ ಕೊಟ್ಟರು. ಎಷ್ಟೋ ಸರಿ ಸೇವಕರು ಬಲಿಪೀಠದಿಂದ ಉಪದೇಶ ಮಾಡಿದ್ರು, ಕೇಳಲಿಲ್ಲ, ಸ್ಪಂದಿಸಲಿಲ್ಲ, ಆ ವಾಕ್ಯನ ಅಂಗೀಕರಿಸಲಿಲ್ಲ. ಇವತ್ತು ಅನೇಕರಿಗೆ ರೋಗ, ಅನೇಕ ಬಲಹೀನತೆ. ಯಾಕೆ? ಬೈಬಲ್ ಹೇಳ್ತದೆ, ದೇವರು ಹೇಳ್ತದೆ, ಈ ನನ್ನ ದೇಹವನ್ನು ನನ್ನ ರಕ್ತವನ್ನು ಕುಡಿಯುವಂತ ನೀವು ಏನಾಗಿದೆ, ನಿಮ್ಮನ್ನು ನೀವೇ ವಿಚಾರಿಸಿಕೊಂಡು ಪರಿಶುದ್ಧರಾಗಿರಿ. ಮತ್ತೆ ಮತ್ತೆ ಪಾಪ ಮಾಡ್ತೀಯ ದೇವರ ಮಗುವೆ. ಕೆಲವರು ಎಲಡಿಗೆ ಹಾಕಲ್ಲ, ಬೀಡಿ ಸಿಗರೇಟ್ ಕುಡಿಯಲ್ಲ, ಎಣ್ಣೆ ಹೊಡಿಯಲ್ಲ, ತಂಬಾಕು ಗಿಂಬಾಕು ಯಾವುದು ಹಾಕಲ್ಲ, ಆದರೆ ಅವರ ಮನಸ್ಸಲ್ಲೇ ಊರಲ್ಲಿ ಇರುವಂಥದ್ದೆಲ್ಲ ಇರ್ತದೆ. ಹೆಂಗ್ರಿ ದೇವರು ನಿಮ್ಮಲ್ಲಿ ಆಶೀರ್ವಾದ ಕೊಡೋದು?
ಬೈಬಲ್ ಹೇಳ್ತದೆ, ನಿಮ್ಮನ್ನು ಪರಿಶುದ್ಧಪಡಿಸ್ಕೋ, ಅವಾಗ ನಿಮಗೆ ಆಶೀರ್ವಾದ ಬರ್ತದೆ. ಅವಾಗಲೇ ದೇವರು ನಿಮ್ಗೆ ಅದ್ಭುತ ಮಾಡಿ. ನೀವು ಎಷ್ಟೋ ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೀರಿ, ಬರೋದ್ರ ಬಗ್ಗೆ ತಪ್ಪಿಲ್ಲ, ಬಂದಿದ್ದು ಒಳ್ಳಿದೆ. ಆದ್ರೆ ಎಷ್ಟು ಮಟ್ಟಕ್ಕೆ ನೀನು ಬದಲಾಗಿದೆಯಾ? ನಮ್ಮ ದೇವರು ಪರಿಶುದ್ಧನಲ್ವೇ? ಆತನು ಕರೆದ ಆತನು ಪರಿಶುದ್ಧನಾದರೆ ನಾವು ಹೇಗಿರ್ಬೇಕು? ಪರಿಶುದ್ಧರಾಗಿರ್ಬೇಕಲ್ವೇ? ಯಾವತ್ತಾದ್ರೂ ನೀವು ಯೋಚನೆ ಮಾಡಿ, ಏಸಪ್ಪ ನನ್ನ ನೋಡ್ತಾ ಇದೆ, ಭಯ ಇಲ್ವಾ ನಿಮಗೆ? ಏಸಪ್ಪ ಯಾವಾಗ ನನ್ನ ನೋಡ್ತಾ ಇದೆ? ಪಾಶ ನೋಡ್ತಾರೆ ಇಲ್ವಾ? ವಿಶ್ವಾಸಿಗಳು ನೋಡ್ತಾರೆ, ದೇವರು ನನ್ನ ನೋಡ್ತಾರೆ ಅಂತ ಭಯ ಇಲ್ಲ? ನರಕಕ್ಕೆ ಹೋಗಕ್ಕೆ ಸಿದ್ಧವಾಗ್ತದೆ, ಯಾ ಪರಲೋಕ ಹೋಗಕ್ಕೆ ಸಿದ್ಧವಾಗ್ತದೆ? ನಿಮ್ಮನ ಬಗ್ಗೆ ನೀವೇ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ. ನಾವು ಇದೆಲ್ಲ ಏನಕ್ಕೆ ಮಾಡ್ತಾರೆ? ದುಡ್ಡು ಸಂಪಾದನೆ ಮಾಡಕ್ಕ? ಯಾಕೆ ನಂಬರ್ ಕೆಲಸಕ್ಕೆ ದುಡ್ಡು ಇಲ್ವಾ? ಯಾಕೆ ನಮ್ಮ ಕೆಲಸಕ್ಕೆ ಹೋದ್ರೆ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ವಾ? ಯಾಕೆ ಈ ಥರ ಬಂದು ನಾವು ಸಂಪಾದನೆ ಮಾಡಬೇಕಾ? ಯಾಕೆ ಸಿಟಿಯಲ್ಲಿ ನಾವಿದ್ರೆ ನಮ್ಮ ದೇವರು ಆಶೀರ್ವಾದಿಸ್ತಿಲ್ವಾ? ದೇವರು ಪರಿಶುದ್ಧ, ಪರಿಶುದ್ಧ. ಎಷ್ಟು ಅನಾರಿ ನೀವು ನೋಡಿದ್ದೀರಾ? ಲಕ್ಷಗಳು ನೋಡ್ಬಿಟ್ಟಿದ್ದೀನಿ ನಮ್ಮ ಕೈಯಲ್ಲಿ, ಲಕ್ಷಗಳು ನೋಡಿದ್ದೀನಿ. ಎಲ್ಲ ಬಿಟ್ಟು ದೇವರಿಗೋಸ್ಕರ ಬಂದಿದ್ದೀನಿ. ನಾನು ಸುಮ್ಮನೆ ಹೇಳ್ತಾರೆ, ನಮ್ಮ ಅಕ್ಕ ಅವ್ರು ಇದ್ದಾರೆ ಕೇಳ್ರಿ, ನಮ್ಮ ಅಕ್ಕ ಅವ್ರು ಕೇಳ್ರಿ, ಹೆಂಗಿದ್ದ ಕೇಳ್ರಿ, ಆರಾಧನೆ ಆದ್ಮೇಲೆ ಕೇಳ್ರಿ. ಯಾಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ? ಪರಿಶುದ್ಧರಾಗಿರಿ, ಆಶೀರ್ವಾದ ಕೊಡ್ರಿ, ಚೆನ್ನಾಗಿರ್ಲಿ, ಸಾಕ್ಷಿಯಾಗಿರ್ಲಿ. ದೇವರ ನಾಮ ಮಹಿಮೆ ಪಡಿಸಿ, ದೇವರ ನಾಮ ಅವಮಾನ ಪಡಿಸಬೇಡ್ರಿ, ದೇವರ ನಾಮ ಅವಮಾನ ಪಡಿಸಬೇಡ್ರಿ. ಇವಾಗೂ ನೀವು ತಿದ್ದಿಲ್ಲ ಅಂದರೆ ಇನ್ನು ಆ ದೇವರೇ ನಿನ್ನನ್ನು ನೋಡ್ಕೋಬೇಕಮ್ಮ. ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾದ ಎಲ್ಲ ಮಾತುಗಳು ನಿಮಗೆ ಹೇಳಿದ್ದೀನಿ. ದೇವರು ಹೇಳ್ತಾ ಇದ್ದಾರೆ, ಪರಿಶುದ್ಧರಾಗಿರಿ, ನಾನು ಮಧ್ಯದಲ್ಲಿ ಅದ್ಭುತ ಮಾಡ್ತೀನಿ. ಈ ಮನೆಗೆ ಹೋಗಿ ಯೋಗೇಶ್ವರ ಪುಸ್ತಕ 7ನೇ ಅಧ್ಯಾಯ ವಾಕ್ಯ ಪೂರ್ತಿ ಓದಿ ನೋಡ್ರಿ. ಒಬ್ಬ ಮನುಷ್ಯ ಪಾಪ ಮಾಡಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ತೆಗೆದು ಕತ್ತಿಟ್ಟ ಕಾರಣ ಇಡೀ ಇಸ್ರೇಲರಿಗೆ ಶೋಧನೆ ಉಂಟಾಯಿತು. ಸೋತು ಹೋದು. ಚಿಕ್ಕ ಪಟ್ಟಣದಲ್ಲಿ ದೊಡ್ಡ ಪಟ್ಟಣ, ದೊಡ್ಡ ರಾಕ್ಷಸರನ್ನು ಗೆದ್ದು ಬಂದು ಎಲ್ಲಿ ಪಾಪ ಇತ್ತು, ಚಿಕ್ಕ ಪಟ್ಟಣದಲ್ಲಿ ಸೋತು. ಯೋಗೇಶ್ವರ ಅನಿತಾ ಇದ್ದಾರೆ ದೇವರ ಮುಂದೆ, ಸ್ವಾಮಿ ನಾವೇನು ತಪ್ಪು ಮಾಡಿದ್ವಲ್ಲ, ಕುತ್ಕೊಂಡು ಬೂದಿನ ಹಾಕೊಂಡು ತಲೆ ಮೇಲೆ ಬೆಳಗ್ಗೆನೇ ಎದ್ದು ದೇವರ ಸಮ್ಮುಖದಲ್ಲಿ ಕೊಡ್ತಾನೆ. ಯಾಕೆ ನಾವು ಸೋತು ಹೋದ್ವಿ? ಏನಕ್ಕೆ ಸೋತು ಹೋದ್ವಿ? ಅವಾಗ ಕುಲವೆಲ್ಲ ಕರ್ಕೊಂಡು ಬರ್ತಾರೆ, ಕೇಳ್ತಾರೆ, ಒಬ್ಬೊಬ್ಬರು ಕೇಳ್ತಾರೆ, ಏನೆಲ್ಲ ಮಾಡ್ತಾರೆ ದೇವರಿಗೋಸ್ಕರ ವಿರೋಧ ಪಾಪ ಮಾಡಿದ್ರೆ. ಅವನು ಹೇಳ್ತಾ ಇದ್ದಾನೆ, ನಾನು ಚಿಕ್ಕ ಒಂದು ಬಟ್ಟೆ, ಬೆಳ್ಳಿ ಪಾತ್ರ, ದೇವರೆದ್ರು ಅಲ್ಲಿ ಯಾವುದು ಮುಟ್ಟಬಾರದು, ದೇವರೆದ್ರು ಅಲ್ಲಿ ಯಾವುದನ್ನು ತೆಗೆದುಕೊಳ್ಳಬಾರದು. ಆದರೆ ಇವನು ಕತ್ತಿಟ್ಟುಕೊಂಡ ಇವತ್ತು ಸಮಯವನ್ನು ಕದ್ದುಕೊಳ್ತಾ ಇಲ್ಲ, ದಶಭಾಗಗಳನ್ನು ಕದ್ದುಕೊಳ್ತೀರ, ದೇವರು ಕೊಡುವಂತ ಒಂದು ಗೌರವವನ್ನು ಕದ್ದುಕೊಳ್ತಾ ಇದ್ದೀರ, ದೇವರು ಕೊಡುವಂತ ಸಮಯವನ್ನು ಕದ್ದುಕೊಳ್ತಾ. ನೋಡಿ, ಸಮಯ ಕೊಂಚ ಇದೆ ಅಷ್ಟೇ. ನೀವು ಅನ್ಕೊಳ್ಬೋದು, ಇನ್ನೂ ಒಂದು 10 ವರ್ಷ ಇರ್ತೀನಿ, ಇನ್ನೂ ಒಂದು 20 ವರ್ಷ ಇರ್ತೀನಿ. ಇಲ್ಲ, ಯಾವಾಗ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು ನಮಗೆ ಗೊತ್ತಿಲ್ಲ. ಆದರೆ ಇರುವಂತ ಕಾಲ ಅದು ಕರ್ತನಿಗಾಗಿ ಪರಿಶುದ್ಧವಾಗಿ ಜೀವಿಸಿ, ಇತರರ ಪರಿಶುದ್ಧಪಡಿಸಿ, ಇತರರ ಪರಿಶುದ್ಧ ಮಾರ್ಗದ ನಡೆಸಿ ದೇವರನ್ನು ಆಶೀರ್ವದಿಸಿ.